ॐ शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। गुरुब्रह्मा गुरुः विष्णुः गुरुदेवो महेश्वरः गुरुसाक्षात् परब्रह्म तस्मै श्री गुरवे नमः। तस्मै श्री गुरवे नमः। ॐ शान्ति शान्ति शान्तिः। श्रीमान् वेङ्कटनाथार्यः कवितार्किककेसरी वेदान्ताचार्यवर्यो मे सन्निधत्तां सदा हृदि रामानुजदया पात्रं ज्ञानवैराग्यभूषणं श्रीमद्वेङ्कटनाथार्यं वन्दे वेदान्तदेशिकं लक्ष्मीनाथसमारम्भां नाथयामुनमध्यमाम् अस्मदाचार्यपर्यन्तां वन्दे गुरुपरम्परां यो नित्यम् अच्युतपदाम्बुजयुग्मरुग्म व्यामोहतस्तराणि तृणाय मेने अस्मद्गुरोः भगवतोऽस्य दयैकसिन्धोः रामानुजस्य चरणौ शरणं प्रपद्ये। வாழிப்பரகாலன் வாழி கலிகன்றி வாழி குறையலூர் வாழ்வேந்தன் வாழியரோ மாயோனே வாழ்வலியால் மந்திரங்கொள் மங்கையர்கோன் தூயோன் சுடர்மானவேல் நெஞ்சுக்கிருள் கழி தீபம் அடங்கா நெடும் பிறவி நஞ்சுக்கு நல்ல முதம் தமிழ் நன்னூல் துறைகள் அஞ்சுக்கு இலக்கியம் மாரணசாரம் பரசமயம் பஞ்சுக்கு அதலின் பொறி பரகாலன் பனுவல்களே. எங்கள் கதியே ராமானுஜ முனியே செங்கை கெடுத்தாண்ட தவராஷா பொங்கு புகழ் மங்கையர்கோன் இந்த மறையாயிரம் அனைத்தும் தங்கு மனம் நீ எனக்கு தா. பெரிய திருமொழி ಇದು ತನಿಯನ್ನ ಹೇಳಿದೆ, ತಪ್ಪೇನಿಲ್ಲ. ಇದರಲ್ಲಿ வாழி பரகாலன் வாழி கலி கன்றி வாழி குறையலூர் வாழ்வேந்தன் மாயோனை வாழ்வலியால் மந்திரங்குள் மங்கையர்கோன் தூயோன் சுடர்மானவேல். ಈ ತಿರುವಿಳುಕುತ್ತಿರಕ್ಕೆ ಅಂತ ಹೇಳೋದು ಇದೊಂದು ಶೈಲಿ. ಹೇಗೆ ಅಂದ್ರೆ ಈ ಚಿತ್ರ ಪದ್ಧತಿ ಅಂತ ನಾವು ನೋಡ್ತೀವಲ್ಲ, ಇದರಲ್ಲಿ ಯಾವುದರಲ್ಲಿ ಚಿತ್ರಕಾವ್ಯ, ಚಿತ್ರಕವಿ ಅಂತ ಹೇಳ್ತಾರೆ. ಇದನ್ನ ಬರೆದವರಿಗೆ ಚಿತ್ರಕವಿ ಅಂತ ಹೇಳ್ತಾರೆ. ಹೇಗೆ ಅಂದ್ರೆ ನಂಬರ್ಸ್, ಸಂಖ್ಯೆ ಇದೆಯಲ್ಲ, ನಂಬರ್ಸ್, ಯಾವುದು ಏನು ಒಂದು ವಸ್ತುವನ್ನ ನೋಡಿದ್ರೇನೋ ಪ್ರಪಂಚದಲ್ಲಿ ಪ್ರಕೃತಿನಲ್ಲಿ ಅದಕ್ಕೆ ಒಂದು ನಂಬರ್, ಅದಕ್ಕೆ ಒಂದು ಸಂಬಂಧವಾಗಿ ಒಂದು ನಂಬರ್ ಇದ್ದೇ ಇರುತ್ತೆ, ನಂಬರ್ ಇಲ್ಲದೆ ಇರೋದಿಲ್ಲ. ಅದನ್ನ ಇವಾಗ ಹೇಳಕ್ಕಾಗತ್ತೆ ನೋಡಿ. ಇವಾಗ ನಾನೊಬ್ಳು, ನನಗೊಂದು ಮೂಗು, ಎರಡು ಕಣ್ಣು, ಏನ್ ಹೇಳ್ತೀರಾ? ನಂಬರ್ ಇಂದನೇ ಕೌಂಟ್ ಮಾಡ್ತೀರಾ. ಎಷ್ಟೊಂದು ತಲೆ ಕೂದಲು ಎಣಿಸಿದ್ರೆ ಅದಕ್ಕೆ ನಂಬರ್ ಇರುತ್ತೆ. ಎಷ್ಟು ಬೆರಳು, ಎಷ್ಟು ಕೈ, ಎಷ್ಟು ಕಾಲು, ಎಷ್ಟು ಜನ, ಎಷ್ಟು ಮನೆ, ಎಷ್ಟು ಭೂಮಿ, ಎಷ್ಟು ಆಕಾಶ ಎಷ್ಟು ಉದ್ದ, ಎಷ್ಟು ಅಗಲ, ಇದು ಪ್ರತಿ ಒಂದೂನು ನಂಬರ್ ಇಟ್ಟೇನೆ ಎಲ್ಲವನ್ನ ಹೇಳ್ಬೋದು. ಬೇಕಾದ್ರೆ ಆ ಸಾಂಖ್ಯ ಯೋಗನು ಹಾಗೇನೆ ನಂಬರ್ ಶಾಸ್ತ್ರ ಅಂತಾನೆ ಹೇಳ್ತಾರೆ. ಅದನ್ನ ಸಾಂಖ್ಯ ಯುಗದಲ್ಲೂ ಹೇಳಿದ್ರು. ಆತರ ಈ ಕವಿಗಳು ಕೂಡ ಅವರು ನಂಬರ್ಗೆ ಆಸೆ ಪಟ್ಟು ನಂಬರ್ನಲ್ಲಿ ಬರೆಯೋದುಂಟು. ನಂಬರ್ಗೆ ಸಂಬಂಧಪಟ್ಟಂಗೆ ಸ್ಟ್ರಕ್ಚರ್. ಈ ತಿರುವಿಳುಕುತ್ತಿಗೆ ಒಂದು ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ, ಈ ತಿರುಮಗ ಬರಿದಲ್ಲ, ಇದೇ ತರ ತಿರುವಿಳುಕುತ್ತಿಗೆ ಅಂದ್ರೆ ಒಂದು ರಥಬಂಧ ತರ, ರಥದ ತರ ಶೇಪ್. ನಾನು ಇದನ್ನ ವಾಟ್ಸಪ್ ನಲ್ಲಿ ಕಳ್ಸಿದೀನಿ ನೋಡಿ ನಿಮ್ಗೆಲ್ಲಾನು. ಇದು ನಂಬರ್ಸ್ ಹಾಕ್ಬಿಟ್ಟು ವಾಟ್ಸಪ್ ಅಲ್ಲಿ ಒಂದು ಪಿಕ್ಚರ್ ಕಳ್ಸಿದೀನಿ. ಇದು ಹೇಗೆ ಅಂದ್ರೆ, ತೇರುಗಳೆಲ್ಲ ನೀವು ಹಳೆ ಕಾಲದ್ದು ಅಲಂಕಾರ ಆಗಿರ ಮುಂಚೆ ನೀವು ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ. ಹೇಗೆಂದ್ರೆ ಕೆಳಗಡೆ ಹೀಗೆ ಫನಲ್ ಶೇಪ್ ಅಲ್ಲಿ ಮೇಲಕ್ಕೆ ಹೋಗುತ್ತೆ. ಮಧ್ಯದಲ್ಲಿ ಸುಖನಾಸಿ ಅಂದ್ರೆ ಅಲ್ಲಿ ದೇವರು ಭಗವಂತನ ಎಲ್ಲ ಕೂರ್ಸೋ ಅಂತ ತುಂಬಾ ಮುಖ್ಯವಾದ ಒಂದು ಜಾಗ. ಅದಾದ್ಮೇಲೆ ತಿರ್ಗಾ ಮತ್ತೆ ಮೇಲೆ ಹೀಗೆ ಗೋಪುರವಾಗಿ ಕ್ಲೋಸ್ ಆಗುತ್ತೆ. ಇದು ಶೈಲಿ, ತೇರಿನ ಶೈಲಿ. ಅದೇ ತರ ಆ ಮೆಟ್ಲಲ್ಲಿ ಮೊದಲನೇದು 7 ಸೋಪಾನ ಇರುತ್ತೆ, ಆಮೇಲೆ 6, ಅದ್ರ ಒಳಗಡೆ ಕೊಠಡಿಗಳ ತರ, ಆಮೇಲೆ 5, ಆಮೇಲೆ 4, 3, 2, 1 ಅಂತ ಆತರ ಕಡಿಮೆ ಆಗ್ಕೊಂಡು ಹೋಗುತ್ತೆ. ಇದು ಮೆಟ್ಲಾಗಿ ತೇರು ಇರುವಂತದ್ದು. ದೊಡ್ಡ ದೊಡ್ಡ ಚಕ್ರ, ಆ ಗಾಲಿ ಮೇಲೆ ತೇರು ಹೀಗೆ ನಿಂತ್ಕೊಂಡಿರುತ್ತೆ. ಇದನ್ನ ನೋಡ್ಬಿಟ್ಟು ಇದ್ರ ಶೈಲಿನಲ್ಲೇ ಹಾಗೆ ಚಿತ್ರ ಪದ್ಧತಿ ಅಂತ ಹೇಳಿದ್ರ
ಚಿತ್ರಕಾವ್ಯ ಬರೀತಾರೆ. ಇದರಲ್ಲಿ ತುಂಬಾ ಎಕ್ಸ್ಪರ್ಟ್ ತಮಿಳಲ್ಲಿ ಅರುಣಗಿರಿನಾಥರು ಮತ್ತೆ ಇದು ತಿರುಜ್ಞಾನ ಸಂಬಂಧ ಅವರಿಬ್ರು ಸ್ವಾಮಿ ಮಲೆಯಲ್ಲಿ ಅರುಣಗಿರಿನಾಥರು ಸ್ವಾಮಿ ಮಲೆಯಲ್ಲಿ ಇದ್ರು. ಸ್ವಾಮಿನಾಥನ್ ಮೇಲೆ ಭಗವಂತ ಯಾರು ಮುರುಗನ್ ಮೇಲೆ ಬರೆದ್ರು. ಹಾಗೇನೆ ಇವರು ತಿರುಜ್ಞಾನ ಸಂಬಂಧರು ಕೂಡ ಅಷ್ಟೇನೆ ಎಲ್ಲ ಮುರುಗನ್ ಮೇಲೆ ಈ ತರ ರಥಬಂಧಗಳನ್ನ ಬರೆದಿದ್ದಾರೆ. ಅದನ್ನ ಇವರು ತಿರುಮಂಗಿ ಆಳ್ವಾರು ಇದು ರಥಬಂಧವನ್ನ ಶ್ರೀಮನ್ನಾರಾಯಣನ್ಗೆ ಹೋಲೋ ತರ ಬರ್ದಿದ್ದಾರೆ. ಹೆಂಗೆ ಅಂದ್ರೆ ತುಂಬಾ ಚೆನ್ನಾಗಿದೆ. ಇದನ್ನ ನಾನು ಅಲ್ಲಿ ಪಿಕ್ಚರ್ ಅಲ್ಲಿ ನಿಮ್ಗೆ ಕೊಟ್ಟಿದ್ದೀನಿ ನಂಬರ್ಸ್, ಅದನ್ನ ಪಕ್ಕದಲ್ಲಿ ಇಟ್ಕೊಳ್ಳಿ ಬೇಕಾದ್ರೆ ಒಂದು ರಫ್ ನೋಟ್ ಅಲ್ಲಿ ಆ ತರ ನಂಬರ್ ಬರ್ದು ಇಟ್ಕೊಂಡ್ರೆ ಈ ಹಾಡು ಹಾಡು ತಿರುವಳಿಕೂತ್ರಿಕೆ ಹಾಡಿದೆಯಲ್ಲ ಅದ್ರಲ್ಲೂ ಎಲ್ಲ ನಂಬರ್ಸ್ ಹಾಗೇ ಕಂಟಿನ್ಯೂಸ್ ಆಗಿ ಬರುತ್ತೆ. 1 2 1 1 2 3 2 1 ಹಾಗೆ ಮಧ್ಯದಲ್ಲೆಲ್ಲ 1 2 3 4 5 6 7 ಆ ತರನೇ ಎಷ್ಟು ನೋಡಿ ಹೇಗ್ ಬೇಕಾದ್ರೂ ಕೌಂಟ್ ಮಾಡ್ಬೋದು. ಆ ತರ ನಂಬರ್ ಆರ್ಡರ್ ನಲ್ಲಿ ಕಾನ್ಸಿಕ್ಯೂಟಿವ್ ಆಗಿ ಬರುತ್ತೆ. ಆಮೇಲೆ ಅಗಲಕ್ಕೆ ಬಂದ್ರೆ ಅದು ಕಡಿಮೆ ಆಗುತ್ತೆ, ಜಾಸ್ತಿಯಾಗಿ ಕಡಿಮೆ ಆಗುತ್ತೆ. ಆ ತರ ಮಧ್ಯದಲ್ಲಿ ಫುಲ್ ಗ್ಯಾಪ್ ಇಟ್ಟಿರ್ತಾರೆ. ಅಲ್ಲಿ ದೇವರನ್ನ ಕೂರಿಸುವಂತ ಪೀಠ, ಅದು ತೇರಲ್ಲಿ ದೇವರನ್ನ ಕೂರಿಸುವಂತ ಪೀಠ. ಇದನ್ನ ತಿರುವಳಿಕೂತರಿಕೆ ಅಂತ ಹೇಳ್ತಾರೆ. ಇದರಲ್ಲಿ ಎಲ್ಲ ಭಗವದ್ ವಿಷಯನೇ, ಭಗವಂತನಿಗೆ ಸಂಬಂಧಪಟ್ಟಿದ್ದೇನೆ. ಇದನ್ನೆಲ್ಲ ಹಾಡ್ತಾರೆ. ಮೊದಲಿಗೆ ಇದನ್ನ ಹಾಡು ತೋರಿಸ್ತೇನೆ. ಹೇಗೆ ಅಂದ್ರೆ ತಿರುವಳಿಕೂತರಿಕೆ ತಿರುಜ್ಞಾನ ಸಂಬಂಧರು ಒಂದೇ ಒಂದು ಪದ್ಯ, ಒಂದು ಪ್ಯಾರಾಗ್ರಾಫ್ ಅಷ್ಟೇನೆ, ಎಲ್ಲೋ ನಿಲ್ಸುತ್ತೆ ಮಾಡುತ್ತೆ ಅಂತೇನಿಲ್ಲ. ಒಂದೇ ಒಂದು ಪ್ಯಾರಾಗ್ರಾಫ್, ಒಂದು ಪದ್ಯ. ಈಗ ಅವ್ರು ತಿರುಜ್ಞಾನ ಸಂಬಂಧರು 47 ಲೈನ್ಸ್ ಬರೆದ್ರು. ಇಲ್ಲಿ ಇವರು ತಿರುಮಂಗೈ ಆಳ್ವಾರು 46 ಲೈನ್ಸ್ಗೆ ಬರೆದಿದ್ದಾರೆ. ನೋಡೋಣ, ಇದು ತುಂಬಾ ಚೆನ್ನಾಗೂ ಇದೆ ಹಾಡಕ್ಕೆ. ಸಾಮಾನ್ಯವಾಗಿ ತಿರುವಳಿಕೂತರಿಕೆ ಅಂತ ಹೇಳಿದ್ರೆ ಇದನ್ನ ತೇರುಗಳಲ್ಲಿ ಅನುಸಂಧಾನ ಮಾಡೋದುಂಟು. ರಥ ಎಳಿತಾರಲ್ಲ ಆ ಟೈಮಲ್ಲಿ ತಿರುವಳಿಕೂತರಿಕೆ ಅನುಸಂಧಾನ ಮಾಡೋದುಂಟು, ವಾಡಿಕೆಯಾಗಿ ಮಾಡ್ತಾರೆ. ಆರಾಮದ ತಿರುಕುಡಂಬ ಇದೆಯಲ್ಲ, ತಿರುವಳಿಕೂತರಿಕೆಯನ್ನು ವಿಶೇಷವಾಗಿ ತಿರುಕುಡಂದೈನಲ್ಲಿರುವಂತ ಆರಾಮದನ ಮೇಲೆ ಬರೆದಿರುವಂತದ್ದು ಹಾಡು ಇದು. ಬಹುಶಃ ಅವರು ಈ ಆರಾಮದನ್ನ ತೇರು, ಆ ತೇರು ಇದೆಯಲ್ಲ ತುಂಬಾ ದೊಡ್ಡ ತೇರು. ಅದು ತುಂಬಾ ಆಶ್ಚರ್ಯಕರವಾದ ಚಿಕ್ಕಿರೈ ತೇರು ಅಂತ ಹೇಳ್ತಾರೆ. ಒಂದೊಂದು ತಿಂಗಳಿಗೆ ಒಂದೊಂದು ತೇರು ಮಾಡ್ತಾರಲ್ಲ, ಚಿಕ್ಕಿರೈ ತೇರು ಇದೆಯಲ್ಲ ತುಂಬಾ ವಿಶೇಷವಾದದ್ದು, ತುಂಬಾ ದೊಡ್ಡ ತೇರು ಅದು. ಅದನ್ನ ನೋಡಿದಾಗ ಗರುಡಾರೂಢನಾಗಿ ಭಗವಂತ ಅವರಿಗೆ ಪ್ರತ್ಯಕ್ಷವಾಗಿ ಕಾಣಿಸ್ಕೊಳ್ತಾರೆ. ತಿರುಮಂಗೈ ಆಳ್ವಾರಿಗೆ ಚಿಕ್ಕಿರೈ ತೇರಲ್ಲಿ ತಿರುಕುಡಂಬೆಯಲ್ಲಿ ನೋಡಿದಾಗ ಗರುಡಾರೂಢನಾಗಿ ಆರಾಮದನ್ನು ಕಾಣಿಸ್ಕೊಳ್ತಾರೆ. ಅವಾಗ ಈ ಹಾಡನ್ನು ಬರೀತಾರೆ. ಅಪ್ಪ ಎಷ್ಟು ಎತ್ತರಕ್ಕೆ ಕೆಳಗಡೆ ನಿಂತ್ಕೊಂಡ್ರೆ ಕೆಲವು ತೇರಲ್ಲಿ ಮೇಲ್ಗಡೆ ಆ ದೇವ್ರು ಇರುತ್ತಲ್ಲ ಕಾಣಿಸೋದೇ ಇಲ್ಲ ನಮ್ಗೆ. ಸುಮ್ಮನೆ ಹಾಗೆ ಅಲ್ಲೇ ಬಾಳೆಹಣ್ಣು ತವನ ಎಲ್ಲ ಹೊಡಿತಾ ಇರ್ತಲ್ಲ, ಅದನ್ನ ನೋಡಿ ನಮಸ್ಕಾರ ಮಾಡ್ಬೇಕಾಗತ್ತೆ. ದೂರ ಹೋದ್ರೆ ಒಂದು ಆಂಗಲ್ಗೆ ಆ ತೇರಲ್ಲಿರೋ ದೇವ್ರು ಕಾಣಿಸುತ್ತೆ. ನೀವು ಹತ್ರ ಹೋಗ್ಬಿಟ್ರೆ ತೇರ್ ಹತ್ರ ಏನು ಕಾಣಿಸೋದೇ ಇಲ್ಲ, ಅಲಂಕಾರ ಎಲ್ಲ ಮಾಡ್ಬಿಟ್ಟಿದ್ರೆ ಏನು ಕಾಣಿಸೋದೇ ಇಲ್ಲ. ಇದನ್ನ ಫಸ್ಟ್ ಹೇಳಿ ಒಂದ್ಸತಿ ಹೇಳ್ಬಿಡ್ತೀನಿ, ಒಂದು ಫುಲ್ ಪ್ಯಾರಾಗ್ರಾಫು. ಆಮೇಲೆ ಇದನ್ನ ಪಾಠದ ತರ ಹೇಳ್ಕೊಂಡು ಇದು ಮಾಡೋಣ. ತುಂಬಾ ಚೆನ್ನಾಗಿದೆ ಇದು. ஒரு பேருந்தீರು ಮಲರ್ತ ವಿಶಿಲ್ ஒரு ಮುರಯನೆ. ಬೇಕಾದ್ರೆ ಓಕೆ ಹೇಳ್ಕೋಬಹುದು, ಯಾರಾದ್ರೂ ರಿಪೀಟ್ ಮಾಡಿ. ಸಬಿತಾ ನೀವು ರಿಪೀಟ್ ಮಾಡ್ತಾರೆ. ஒரு பேருந்தீರು ಮಲರ್ತ ವಿಶಿಲ್, ஒரு பேர் மலர்த்த விசில், ஒரு முறையனை ஈன்றனை, ஒரு முறையனை ஈன்றனை, ஒரு முறையில் சுடர் மீதினிலியங்கா, மும்மதிலிலங்கை இருகால் வளைய, மும்மதிலிலங்கை இருகால் வளைய, சிலை ஒன்றிய ஈரெழுத்தெழல் வாழியில் அட்டனை,
ஒரு சிலை ஒன்றிய ஈரையிற்று அழல்வாய் வாளியில் அட்டனை மூவடினானிலம் வேண்டி பூவடி நானிலம் வேண்டி பொறிநூலடு மானுரி இலங்கு மார்பினில் இருபிறப்பொரு மாடாயி முப்புரி நூலொடு மானுரி இலங்கு மார்பினில் இரு பிறப்பொருமானாகி ஒரு முறை இரடி மூலகளந்தனை ஒரு முறை ஈரடி மூவுலகளந்தனை நாள் திசை நடுங்க வன்சிறை பறவையேறி திசை நடுங்க அம்சிறை பறவை ஏறி நால்வாய் மும்மதத்திருஷவி ஒரு தனி வேழத்தரந்தனையே நால்வாய் மும்மதத்து இரு செவி ஒரு தனி வேடத்தரந்தையை ஒரு நாளிரு நீர் மடுவுள் தீர்த்தனை ஒரு நாளிரு நீர் மடுவுள் தீர்த்தனை முத்தி நான் மறை ஐவகை வேள்வி முத்தி நான் மறை ஐவகை வேள்வி தொழிலந்தனர் வணங்கும் தன்மையே அது தொழிலந்தனர் வணங்கும் தன்மையை புலனகத்தினுள் செலுத்து எதுமே ஐம்புலன் நகத்தினுள் செலுத்து ஐம்புலன் நகத்தினுள் செருத்து நான் குணன் அடக்கி முக்கண் திரண்டவை அகத்தி நான் குடனடக்கி முக்குண திரண்டவை அகற்றி ஒன்றினில் ஒன்று நின்று ஒன்றினில் ஒன்றி நின்று ஆங்கிரு பிறப்பருப்போர் அறியும் தன்மையே ஆங்கிரு பிறப்பறுப்போர் அறியும் தன்மையை கண்ணால் தோளை வாரவோடு முக்கண்ணாள் தோளைவாய் அறவோடு ஆறு பொதிசடையோர் அறிவரும் தன்மையே ஆறு பொதிசடையோன் அறிவு அரும் தன்மையை பெருமையுள் நின்றனை ஆறு பொதிசடையோன் அறிவு அரும் தன்மை பெருமையுள் நின்றனை உலகெழுத்தினில் கொண்டனை ஏழுலகை இற்றினில் கொண்டனை புரியாறு சுவை பயனுமாயினை புரியாது சுவை பயனுமாயினை விடும் ஐம்படை அங்கையுள் அமர்ந்தனை சுடர்விடும் ஐம்படை அங்கையுள் அமர்ந்தனை சுந்தரனால் தோள் முன்னீர் வண்ணா சுந்தர நாள் தோள் முன்னே வண்ணா நின்னீரடி ஒன்றிய மனத்தால் இந்நீரடி ஒன்றிய மனத்தால் மகத்து மங்கையர்க்கிருவரும் மலரன ஒரு மதிமுகத்து மங்கையர் இருவரும் மலரன அங்களில் முப்பொழுதும் வருடும் அரிதுயல் அமர்ந்தனை அங்கையில் முப்பொழுதும் வருட அரிதுயில் அமர்ந்தனை வழிமுறை நால்வகை வருணமுமாயினை நெறிமுறை நால்வகை வருணமுமாயினை தகுமை பெரும் பூதமும் நீயே தகு ஐம்பெரும் பூதமும் நீயே அற்புதமுரலும் கூந்தல் காரணம் அற்பதம் உரலும் கூந்தல் காரணம் ஏழ்விடை அடங்கச் செத்தனை ஏழ்விடை அடங்கச் செற்றனை அறுவகை சமயமும் அறிவரும் நிலையினை அறுவகை சமயமும் அறிவரு நிலையினை பாலோதிய ஆகத்திருத்தினை ஐம்பாலோதிய யாகத்திருத்தினை அறம் முதல் நாங்கவையாய் மூர்த்தி மூன்றாய்
அறமுதல் நான்கவையாய் மூர்த்தி மூன்றாய் வகை பயனாய் ஒன்றாய் விரிந்த நின்றனை இருவகை பயனாய் ஒன்றாய் விரிந்து நின்றனை குன்றா மதுமலர் சோலை ஒன்கொடி படப்பை ராமது மலர் சோலைவன் கொடி படப்பை வருபுனல் பொன்னி மாமணி அலைக்கும் கருப்புனல் பொன்னி மாமணி அழைக்கும் சென்னல் ஒன்கழனி திகழ்வனமடுத்த தென்னல் பொன் கழனி திகழ் வனமுடுத்த மனமுடுத்த சென்னல் ஒன்கழனி திகழ் மனமுடுத்த கற்போர் புரிசை கனக மாளிகை கற்போர் கனகமாளிகை நிமிர்கொடி விசும்பில் இளம் பிறை துவக்கும் நிமிர்கொடி விசும்பில் இளம் பிறை துவக்கும் செல்வம் மல்க தென் திருக்குடந்தை செல்வம் மல்க தென் திருக்குடந்தை ಇದನ್ನ 2 ಸತಿ ಹೇಳ್ಬೇಕು ಈ ಲೈನ್ ನ ಮಾರ್ಕ್ ಮಾಡ್ಕೊಳ್ಳಿ செல்வம் மல்க தென் திருக்குடந்தை செல்வம் மல்க தென் திருக்குடந்தை அந்தணர் மந்திர மொழியுடன் வணங்க அந்தரர் மந்திர மொழியுடன் வணங்க ஆடரவமளியில் அரிதுயில் அமர்ந்த பரமா ஆடரவமளியில் அரிதுயில் அமர்ந்த பரமா நின்னடியினை பணிவன் வருடுமிரகலோ மாத்தோ வினையே நடிவினை பணிவன் வருமிடரகல மாற்றோ வினையே ಇನ್ನೊಂದು ಇದಾದ್ಮೇಲೆ ಒಂದ್ 4 ಲೈನ್ ಇದೆ ಅದು ಕಂಬ ಬರ್ದಿತ್ತು ಅಂತ ಪ್ರತ್ಯೇಕವಾಗಿ ಓದೋದುಂಟು ಇದನ್ನ ಹೇಳಿದ್ಮೇಲೆ ಓದೋಳ್ಕೋಣ ಒಟ್ಟಿಗೆ ಇದನ್ನ ಒಂದ್ಸತಿ ಓದ್ಬಿಡ್ತೀವಿ ನೋಡಿ ಈ ದಾಟಿನಲ್ಲಿ ನಾವು ಇದನ್ನ ಹೇಳ್ಕೋಬೇಕಾಗುತ್ತೆ ஒரு பேரொந்தீருமலர்த்த விசில் ஒரு முறையனை ஈன்றனை ஒரு முறை இரு சுடர் நீதி நிலையங்க மும்மதிலிளங்க இரு கால் வளைய ஒரு சிலை ஒன்றிய ஈரழித்தழல் வாழியில் அட்டனை மூவடி நான் இளம் வேண்டி முப்பொறி நூலோடு மானுரி இளங்கு மார்பினில் இருபிறப்பொரு மாணாகி ஒரு முறை ஈரடி மூலகளந்தனை நாள் திசை நடுங்க வன்சிலை ஏறி நால்வாய் மும்முதத்திரு செவி ஒரு தனி வேழத்தனந்தனையே ஒரு நாளிரு நீர் மடுவுள் தீர்த்தனை முத்தி நான் மறை ஐவகை வேள்வி அறுதொழிலந்தனர் வணங்கும் தன்மையை ஐம்புலன் நகத்தினுள் செலுத்து நான் உடனடக்கி முக்கண் திரண்டவைய வையத்தி ஒன்றில் இன்னொன்று நின்று ஆங்கிரு பிறப்பொருப்போர் அறியும் தன்மையை முக்கண்ணாள் தோளை வாரமோடு ஆறு பொதிஜடையோன் அறிவரும் தன்மையே அறிவரும் தன்மை பெருமையுள் நின்றனை ஏழுல எழுத்தினில் கொன்றனை கூறிய அருசுவை பயனுமாயினை சுடர்விடும் ஐம்படை அங்கையுளமந்தனை சுந்தர நாள் தோள் முன்னீர் வண்ணா நின்னீரடி ஒன்றிய மனத்தால் ஒரு மதிமுகத்து மங்கையர் இருவரும் மலரன அங்கையில் பொம்பொழுதும் வருடும் அறிதுழில் அமர்ந்தனையே நெறிமுறை நாள் வகை வருணமுமாயினை மேலகம் ஐம்பெரும் பூதமும் நீயே அற்புதமா முரலும் கூந்தல் காரணம் ஏழ்விடை அடங்கச் செத்தனை அருவகை சமயமும் அறிவரும் இலையினை ஐம்பாலோதிய ஆகத்திருத்தினை அறமுதல் நாங்கவையாய் மூர்த்தி மூன்றாய் இருவகை பயனாய் ஒன்றாய் விரிந்த நின்றனை
குன்றா மதுமலர் சோலை மண் பொடிப்படப்பை வருபுனல் பொன்னி மாமணியலைக்கும் சென்னல் ஒன் கழனி திகழ் மனமடுத்த கற்போர் புரிசை கனக மாளிகை நிலம் நிமேற்கொடி விசும்பில் இளம் பிறை துவக்கும் செல்வம் மல்க தென் திருக்குடந்தை செல்வம் மல்க தென் திருக்குடந்தை அந்தணர் மந்திர மொழியுடன் வணங்க ஆடரவமலையில் அழிதுயில் அமர்ந்த பெருமா பரமா நின்னடியினை பணிவன் வருடுமிரகலமாத்தோ வினையே இடங்கொண்ட நெஞ்சத்திடங்கி கிடப்பன எங்கும் பொன்னி தடங்கொண்ட தாமரை சூழும் மலர்ந்த தன் குடந்தை விடங்கொண்ட வெண்பல் கருத்துத்தி செங்கண் தழலுமிழ்வாய் படங்கொண்ட பாம்பனை பள்ளி கொண்டார் திருப்பாதங்களே. Want to repeat? Again, ma'am. You want to repeat full poem or shall I go on Vyakhyanam? சொல்லுவா சொல்லுங்க. சொல்லட்டுமா? சொல்லுங்க. ஒரு பேருந்தி இருமலர் தவிசில் ஒரு முறை எயனை இன்றினை ஒரு முறை இரு சுடல் மீதி நிலையங்க மும்மதில் இலங்கை இரு கால் வளைய ஒரு சிலை ஒன்றிய இரையுத்தல் வாய்வாழையில் அட்டனை மூவடி நாளினம் வேண்டி முப்பிரி நூலொடு மானுரி இலங்கு மார்பினில் இரு சிறப்பொரும் மானுரி இலங்கு மார்பினில் இரு பிறப்போரும் ஆனார்கி ஒரு முறை ஈரடி மாமூலகளந்தனை நால் திசை நடங்க வஞ்சிரை பறவையேறி நால்வாய் மும்முதத்திரு செவி ஒரு தனி வேகையத் தரந்தையே ஒரு நாள் இரு நீர் மடுமுள் தீர்த்தனை முத்தி நான்மறை ஐவகை வேள்வி அருதொயில் அந்தணர் வணங்கம் தன்மையை ஐம்புலன் அகத்தினுள் செருத்து நான்குடனடக்கி முக்கணத்திரண்ட வையகத்தி ஒன்றினில் ஒன்று நின்று ஆங்கிரு பிறப்பொரு போர் அறியும் தன்மையை முக்கண்ணால் தோள் ஐவாயரவோடு ஆறு பொது செடையோன் அறிவரும் தன்னை பெருமையுள் நின்றனை ஏயுலகை தலில் கொண்டனை கூறிய அருசுவை பயனுமாயினை சுடர்விடும் ஐம்படை அங்கையுள் அமர்ந்தனை சுந்தர நாள் தோள் முன்னீர் வண்ண நின்னீரடி ஒன்றிய மனத்தால் ஒருமதி முகத்து மங்கையர் இருவரும் மலரன அங்கையில் முப்பொழுதும் வருட அரிதுகில் அமர்ந்தனை நெறிமுறை நாகல் வகை வருணமுமா ஆயினை மேதகுமை பெரும் பூதமும் நீயே அருபதம் முலரும் கூந்தல் காரணம் ஏழவிடை அடங்கச் சத்தனை அருவகை சமயமும் அறிவரு நிலையினை ஐம்பாலோதிகை ஆகத்திருத்தினை அறம் முதல் நாகன்கவை ஆகை மூர்த்தி மூன்றாய் இருவகை பயனாய் ஒன்றாய் விருந்து நின்றனை குன்றா மதுமலர் சோலைவன் கொடி படப்பை
ஒரு புனல் பொன்னிமா மணி அலைக்கும் சென்னல் ஒன் கயனி திகழ் வனமுடத்த கற்போர் பரிசை புரிசை கனக மாளிகை நிமிர்கொடி விஷும்பில் இளம் பிறை துமக்கும் செல்வம் மல்கு தென் திருக்குடந்தை செல்வம் மொன்கு தென் திருக்குடந்தை அந்தணர் மந்திர மொழியுடன் வணங்க ஆடரவ மளியில் அரிதுயலமர்ந்த பரமா நின்னடி இணை பணிவன் வருமிடரகல மாத்தோ வினையே இடங்கொண்ட நெஞ்சத்திணங்கி கிடப்பன என்றும் பொன்னி தடங்கொண்ட தாமரை சோயம் மலர்ந்த தன் பூங்குடந்தை பிடங்கொண்ட வெண்மல் கருண் துத்தி செங்கண் தயுலும் இழுவாய் படங்கொண்ட பாகம்பனை பள்ளி கொண்டான் ತಿರುಪಾದಂಗಳೇ. ಅರ್ಥ ನೋಡೋಣ ಈಗ. ನೋಡಿ, ಇಷ್ಟು ದೊಡ್ಡದು ಒಂದೇ ಒಂದು ಪದ್ಯ, ಇದು ಒಂದು ಪಾಸುರ. ಇದು ತನಿಯನ್ಗೂ ಅರ್ಥ ಬೇಕಾದ್ರೆ ನೋಡ್ಕೊಳ್ಳೋಣ. ಇಲ್ಲಿ ವಾಳಿ ಪರಕಾಲನ್ ವಾಳಿ ಕಲಿಕನ್ರಿ, ಅವ್ನಿಗೆ ಮಂಗಳಾಶಾಸನ ಹೇಳ್ತಾರೆ. ಯಾರಿಗೆ? ತಿರುಮಂಗೆ ಆಳ್ವಲ್ಲ ಪರಕಾಲನ್ಗೆ. ಹಾಗೆ ವಾಳಿ ಕಲಿಕನ್ರಿ, ಕಲಿಯುಗದಲ್ಲಿ ತುಂಬಾ ಶಕ್ತಿಶಾಲಿಯಾಗಿದ್ದ ಅಂತ ಒಂದು ಸಾಮಂತ ರಾಜ ಅವನು, ಅದಕ್ಕೆ ಕಲಿಕನ್ರಿ ಅಂತ ಹೇಳ್ತಾರೆ. ವಾಳಿ ಕುರೆಯಲೂರ್ ವಾಳ್ವೇಂದನ್, ಕುರಿಯಲೂರು ತಿರುಕುರೆಯೂರು ಇದೆಯಲ್ಲ, ಕುರಿಯಲೂರ್ಗೆ ದೇಶಕ್ಕೆ ಇವನು ಸಾಮಂತ ರಾಜನಾಗಿದ್ದ. ವಾಳ್ವೇಂದನ್, ವೇಂದನ್ ಅಂದ್ರೆ ರಾಜನಾಗಿದ್ದ. ವಾಳಿಯರೋ ಮಾಯೋನೈ ವಾಳ್ವಲಿಯಾಲ್ ಮಂತಿರಂಗೊಳ್ ಮಂಗಯರ್ಕೋ, ತಿರುಮಂಗೈ ರಾಜ್ಯಕ್ಕೆ ಇವನೇ ರಾಜ. ಇವನೇನ್ ಮಾಡ್ದ? ಕತ್ತಿ ಅಂಚಿನಲ್ಲಿ ಭಗವಂತನಿಂದ ತಿರುಮಂತ್ರ ಪಡ್ಕೊಂಡ ಅಂತ ತಿರುಮಂಗೈ ಆಳ್ವಾರ್. ಅವರು ದಿಬ್ಬಣ ಹೋಗ್ತಾ ಇರ್ತಾರೆ, ಮದುವೆ ದಿಬ್ಬಣ ಹೋಗ್ತಾ ಇದ್ದಾಗ ಅಡ್ಡ ಕಟ್ಕೊಂಡು ಕತ್ತಿ ಅಂಚಿನಲ್ಲಿ ಅವರನ್ನ ಎಲ್ಲ ಕಸಿದ್ಕೊಳ್ತಾನೆ. ಕೊನೆಯಲ್ಲಿ ಕಾಲುಂಗ್ರ ಒಂದ್ ಸಿಗದೆ ಇರ್ಬೇಕಾದ್ರೆ ಏನ್ ಮಂತ್ರ ಹಾಕಿದ್ಯಾ, ಏನ್ ಹೇಳು ಅಂತ ಕತ್ತಿ ಅಂಚಲ್ಲಿ ಹೇಳಿದಾಗ, ಬಾ ಹೇಳ್ತೀನಿ ಅಂತ ಕಿವಿ ತೋರಿಸು ಅಂತಾರೆ. ಆ ಕಿವಿ ತೋರಿಸಿದಾಗ ಕಿವಿಯಲ್ಲಿ ಅಷ್ಟಾಕ್ಷರಿ ಭಗವಂತ ಉಪದೇಶ ಮಾಡ್ತಾನೆ. ಅದಕ್ಕೆ ಇಲ್ಲಿ ಮಾಯೋನೈ ವಾಳ್ವಲಿಯ ಮಂತಿರಂಗೋಳ್, ಆ ವಾಳ್ ದೊಡ್ಡ ಕತ್ತಿ ಇರತ್ತಲ್ಲ ಅದರಲ್ಲಿ ಚೂಪಾಗಿ ಹೀಗೆ ಹೆದರಿಸಿ ಮಂತ್ರ ತಗೊಂಡ್ ಬರ್ತೇವೆ ಇವರು. ತೂಗ್ಯಾನ್ ಶುಡರ್ಮಾನ ವೇಲ್, ಇವರಿಗೆ ಮಂಗಳಾಶಾಸನ, ಆ ವೇಲ್ಗೂ ಮಂಗಳಾಶಾಸನ ಅಂತ ಹೇಳ್ತಾರೆ. ಇವಾಗ ಇದರಲ್ಲಿ ಅರ್ಥಗಳನ್ನ ನೋಡೋಣ. ತುಂಬಾ ಚೆನ್ನಾಗಿದೆ ಇದು. ಓರು ಪೇರ್, ಇದು ನಾನು ಹೇಳಿದ್ನಲ್ಲ, ಈ ನಂಬರ್ ನೋಡ್ಕೊಳ್ಳಿ. ಇವಾಗ ನಾನು ಇದರಲ್ಲಿ ನಿಮ್ಗೆ ವಾಟ್ಸಪ್ ಅಲ್ಲಿ ಕಳ್ಸಿದ್ದೀನಿ, ಸ್ಕೈಪ್ ಅಲ್ಲೂ ಕಳ್ಸಿದ್ದೀನಿ. ಅದನ್ನ ಸುಮ್ಮನೆ ನೀವು ನೋಡ್ಕೊಂಡ್ರೆ, ஒரு பேருந்தி இருಮಲರ್ತ ವಿಶಲ್, ஒரு பேருಂದಿ ಒಂದು ನಂಬರ್ ಆಯ್ತಾ. இருಮಲರ್ತ ವಿಶಲ್ ಎರಡು, ಇರು ಅಂದ್ರೆ 7, இருಮಲರ್ತ ವಿಶಲ್ ஒரு முறை ಅಯನ ಈಂಡ್ರನೆ ಮತ್ತೆ 1 to 1. ಈ ನಂಬರ್ ಇದು ಇದರಲ್ಲಿ ಆಡ್ತಾರೆ ಅಂತ ಹೇಳಿದ್ನಲ್ಲ, ನಂಬರಲ್ಲಿ ಫನ್ ಇನ್ ನಂಬರ್ಸ್ ಅಂತ, ಕಾವ್ಯದಲ್ಲಿ ನಂಬರಲ್ಲಿ ಆಟ ಆಡೋದು ಅಂತ. ಆಟ ಆಡ್ಕೊಂಡು ಕಾವ್ಯ ಬರೆದು ಬಿಡ್ತಾರೆ. ಇವರು ಷಡಗೋಪನ್ನ ಅನ್ನೋ ಒಬ್ರು ವಿದ್ವಾನ್ ಅವರಂತೂ ರುಕ್ಮಿಣಿಯಪ್ಪನ ಸನ್ನಿಧಿಲಿದ್ರು. ಅವರು ಈ ರಥದ ಚಿತ್ರವನ್ನ ಬರೆದು ಈ ಒಂದೊಂದಕ್ಕೂ ಒಂದೊಂದು ಬ್ಲಾಕ್, ಈ ಪದ್ಯ ಎಲ್ಲಿ ಬರುತ್ತೆ? ಓರು ಪೇರುಂದಿನಗೆ, ಓರುಗೆ 1 ನಂಬರ್ಗೆ ಓರು ಅಂತ, ಪೇರುಂದಿ ಇರುಮಲರ್ತ ವಿಶಲ್ ಅನ್ನಕ್ಕೆ 2ನೇ ಬ್ಲಾಕ್ ಅಲ್ಲಿ ಇರುಮಲರ್ತ ವಿಶಲ್ ಹತ್ರ ಬರ್ದಿದ್ದಾರೆ. ಅದು ಓದಕ್ಕೆ ಎಷ್ಟು ಚೆನ್ನಾಗಿ, ಆ ನಂಬರ್ ಕರೆಕ್ಟ್ ಆಗಿ ಬರುತ್ತೆ. ಸೊ ಮೊದಲನೇ ಸಾಲಲ್ಲಿ 1 to 1, ಎರಡನೇ ಸಾಲಲ್ಲಿ 1 2 3 2 1 ಆ ಥರ ಹಾಗೆ ಎಕ್ಸ್ಪ್ಯಾಂಡ್ ಹಾಕೊಂಡು ಹೋಗುತ್ತೆ. ಆಮೇಲೆ 1 2 3 4 3 2 1 ಆ ಥರ ಹಾಗೆ ಎಕ್ಸ್ಪ್ಯಾಂಡ್ ಹಾಕೊಂಡು ಹೋಗುತ್ತೆ. ಅಂದ್ರೆ ಮೇಲಿಂದ ಕೆಳಗೆ ಹೋದ್ರೆ 1 2 3 4 5 6 7 ಅಂತ ಬರುತ್ತೆ. ಆ ಥರ ಅಲ್ಲಿವರೆಗೂ ಬಂದು 7 ಮೆಟ್ಲು, ರಥದ ಮೆಟ್ಲುಗಳಿರುತ್ತಲ್ಲ ಆ ಥರ 7 ಮೆಟ್ಲು, 7 ಮೆಟ್ಲಲ್ಲಿ ಒಳಗಡೆ ಪ್ರಾಕಾರಗಳಿರುತ್ತೆ. ಅದಕ್ಕೆಲ್ಲ ಒಂದೊಂದು ಪದಗಳನ್ನ ಬರೀತಾರೆ. ಅದರಲ್ಲಿ ನೋಡೋಣ. ಏನು ಓರು ಪೇರುಂದಿ, ಏನು ಒಂದು ಪೇರುಂದಿ ಅಂದ್ರೆ ಒಂದು ವಿಶಾಲವಾದ ಅಪ್ರಾಕೃತವಾದ ಒಂದು, ಯಾರು ಕಂಡು ಅರಿಯದಾದ ಒಂದು ಉಂದಿ ಅಂತ ಹೇಳಿದ್ರೆ ನಾಭಿ ಕಮಲ. ಏನು ಅದರಲ್ಲಿ ಏನು ವಿಶೇಷ? ನಾಭಿ ಕಮಲ ಎಲ್ಲರಿಗೂ ಒಂದು ನಾಭಿ ಇರತ್ತಲ್ಲ, ಅಂದ್ರೆ ಇರುತ್ತೆ. ಆದ್ರೆ ಭಗವಂತನಿಗಿದ್ದಂಗೆ ನಾಭಿ ಯಾರಿಗೂ ಇರಲ್ಲ. ಯಾಕಂದ್ರೆ ಅವನ ಹೆಸರೇ ಪದ್ಮನಾಭ. ಅದರಲ್ಲಿ ಒಂದು ಪದ್ಮ ಹುಟ್ಟುತ್ತೆ, ಆ ಪದ್ಮದ ಮೇಲೆ ಚಂದ್ರಮುಖ ಬ್ರಹ್ಮ ಪ್ರತಿಷ್ಠೆ ಆಗ್ತಾನೆ. ಈ ತರ ಯಾರಿಗೂ ಆಗಲ್ಲ.
ಇವಾಗ ನೋಡಿ ಇದನ್ನ ನೋಡ್ಕೊಂಡೇ ಹೇಳ್ಬೋದು ಬೇಕಾರೆ ಅವತ್ತಿಗೆನೆ ಟಿಶ್ಯೂ ಕಲ್ಚರ್ ಇತ್ತು ಅಂತ. ಈ ಒಂದು ಚೂರು ಈ ಹುಟ್ಟಿದಾಗ ಇದು ಹೊಕ್ಕಳದು ಒಂದು ಪೀಸ್ನ ಸ್ಟೋರ್ ಮಾಡ್ತಾರೆ, ಸ್ಟೆಮ್ ಕಲ್ಚರ್ ಅಂತ ಏನೋ ಅದರಲ್ಲಿ ಇಟ್ಟು ಯಾವ್ಯಾವ ಕಾಯಿಲೆ ಬರುತ್ತೆ ಎಲ್ಲ ಕಂಡುಹಿಡ್ಬೋದು, ನಿಮ್ DNA ನಲ್ಲಿ ಏನೇನಿದೆ ಎಲ್ಲ ಗೊತ್ತಾಗತ್ತೆ ಅಂತ. ಆತರ ಈ ಹೊಕ್ಕಳಿಂದ ಒಂದು ನಾಳ ಬಂದು ಅದರಲ್ಲಿ ಚತುರ್ಮುಖ ಬ್ರಹ್ಮ ಬರ್ತಾನೆ. ಇದೆಲ್ಲ ನಮ್ಗೆ ತೋರಿಸ್ಕೊಡುವಂಥದ್ದು. ನೀವು ಹುಡುಕಿ ನೀವು ರಿಸರ್ಚ್ ಮಾಡಿದ್ರೆ ಬಹುಶಃ ಹೊಕ್ಕಳಿಂದ ಅಲ್ಲಿ ಟಿಶ್ಯೂ ಕಲ್ಚರ್ ಆಗಿ ಅಲ್ಲಿಂದನೇ ಒಂದು ಬ್ರಹ್ಮಾನು ಉಂಟಾಗ್ಬೋದು ಎಲ್ರಿಗೂ, ಅಂದ್ರೆ ಒಂದು ಸಂತಾನ ಉಂಟಾಗ್ಬೋದು. ಆತರ ಸಮಾಗಮ ಇಲ್ದೇನೆ, ಸ್ತ್ರೀ ಸಮಾಗಮ ಇಲ್ದೇನೆ ಪುರುಷರಿಂದಲೇ ಅವ್ರ ಸಂತಾನ ಉಂಟಾಗ್ಬೋದು, ಯಾರಿಗ್ ಗೊತ್ತು. ಅದನ್ನಾಗ್ಲೇ ತೋರಿಸ್ಕೊಟ್ಟಿದ್ದಾನೆ ಚತುರ್ಮುಖ ಬ್ರಹ್ಮ ಅದರಲ್ಲಿ ಬಂದು. ஒரு பேருಂದಿ ಇರುಮಲರ್ತ ವಿಶಲ್. ಇರುಮಲನ್ ಅಂದ್ರೆ ವಿಶಾಲವಾದ ಕಮಲ ಅಂತೆ, ಒಂದು ದೊಡ್ಡ ಕಮಲದ ಹೂವು, ಸಹಸ್ರದಳ ಕಮಲ, ಅದ್ರ ಮೇಲೆ ತವಿಶಿಲ್ ಅರಳಿರುತ್ತಂತೆ ಅದು. ಓರು ಮುರಯ್ಯನ ಇಂದ್ರನೈ. ಒಂದ್ಸತಿಗೆ ಅವನೇನ್ ಮಾಡ್ತಾನಂತೆ, ಬೆಳೆಗಾಲದಲ್ಲಿ ಎಲ್ಲ ಚಟುವಟಿಕೆ ನಿಂತೋಗಿರುತ್ತಲ್ಲ, ಅದೆಲ್ಲ ಮತ್ತೆ ಚಟುವಟಿಕೆ ಶುರು ಆಗ್ಬೇಕು ಪಾಪಗಳೆಲ್ಲ ಕಳೀಬೇಕು ಅಂತಿದ್ರೆ ಮತ್ತೆ ಚಟುವಟಿಕೆ ಶುರು ಮಾಡ್ಬೇಕು. ಅವ್ರಿಗೆ ಸ್ವಲ್ಪನೇ ಅಲ್ಲಾಡಿಸಲಂತೆ ಶ್ರೀದೇವಿ. ಅಲ್ಲಾಡಿಸಿದಾಗ ಸತ್ವ ರಜಸ್ಸು ತಮಸ್ಸು ಗುಣ ಎಲ್ಲ ಈಕ್ವಲ್ ಆಗಿರತ್ತಲ್ಲ, ಈಕ್ವಲ್ ಆಗಿದ್ದಾಗ ಏನು ಚಟುವಟಿಕೆ ಇರಲ್ಲ. ಅವಾಗ ಅದು ಪ್ರಣಯಾರ್ಣವ ಅಂತ ಹೇಳ್ತಾರೆ, ಪ್ರಳಯಾರ್ಣವ ಅಂತ ಹೇಳ್ತಾರೆ, ಪ್ರಳಯದ ಜಲ. ಅದ್ರ ಮೇಲೆ ಒಂದು ಚಿಕ್ಕ ಆಲಲೆ ಮೇಲೆ ಭಗವಂತ ಎಲ್ಲವನ್ನ ನುಂಗಿಕೊಂಡು ಮಲ್ಕೊಂಡಿರ್ತಾನೆ, ಎಲ್ಲವನ್ನ ತನ್ನ ಹೊಟ್ಟೆಯಲ್ಲಿ ಇಟ್ಕೊಂಡು ಮಲ್ಕೊಂಡಿರ್ತಾನೆ. ಅದನ್ನೇ ಇಲ್ಲಿ ಹೇಳೋದು. ಓರು ಮುರಯ್ಯನೇ ಇಂದ್ರನೇ. ಅವಾಗ ಇವನು ಒಂದ್ಸತಿ ಚತುರ್ಮುಖ ಬ್ರಹ್ಮನನ್ನ ಸೃಷ್ಟಿ ಮಾಡ್ತಾನಂತೆ. ಯಾಕೆ ಸೃಷ್ಟಿ ಮಾಡ್ತಾನೆ ಅಂದ್ರೆ, ಏನು ಇಲ್ಲದೆ ಇರಬಾರ್ದು, ಯಾವಾಗ್ಲೂ ಬ್ರಾಂಚ್ ಆಫೀಸು. ಇವಾಗ ವಿಭವ ಪರ ವಾಸುದೇವನಿಂದ ಕೆಳಗಿಳಿದು ವೈಕುಂಠ ವಾಸುದೇವ ಇದರಲ್ಲಿ ಬರ್ತಾನೆ, ಇಲ್ಲಿ ವಿಭವದಲ್ಲಿ ಬರ್ತಾನೆ. ಇಲ್ಲಿ ಕ್ಷೀರಾಬ್ದಿನಲ್ಲಿ ಮಲ್ಕೊಂಡಿದ್ದಾನೆ. ಅಲ್ಲಿ ಬರ್ಬೇಕಾದ್ರೆ ಒಬ್ಬನೇ ಬರೋದಿಲ್ಲ, ಕ್ಷೀರಾಬ್ದಿನಾಥ ಅವನ ಜೊತೆಗೆ ಬರ್ತಾನೆ, ಲಕ್ಷ್ಮೀ ಕಾಲುತ್ತಕ್ಕೆ ಬರ್ತಾಳೆ, ಎಲ್ಲ ಸಹಚರರು ಎಲ್ಲರೂ ಬಂದಿರ್ತಾರೆ. ಅದಕ್ಕೆ ಇಲ್ಲಿ ಹೊರಪೇರುಂದಿ ಇರುಮಲರ್ತ ವಿಶಲ್ ಅದೊಂದು ಚರಿತ್ರೆನೆ. ಆ ಕಮಲದ ಮೇಲೆ ಬ್ರಹ್ಮ ಹುಟ್ಟಿರೋದು ಒಂದು ಚರಿತ್ರೆನೆ, ಎಲ್ಲರೂ ನೋಡಕ್ಕೆ ಇಷ್ಟಪಡ್ತಾರೆ, ಸಂತೋಷ ಪಡ್ತಾರೆ ಅಂತ. ವಿಚಿತ್ರವಾಗಿ ಇದೆಯಲ್ಲ, ಸ್ಪೆಷಲ್ ಆಗಿದೆ. ತವಿಶಿಲ್ ಓರು ಮುರಯ್ಯನ ಇಂದ್ರನೈ. ಅವಾಗ ಏನ್ ಮಾಡ್ತಾನೆ, ಒಂದ್ಸತಿಗೆ ತನ್ನ ಬಾಲಕನಾಗಿ, ತಂದೆ ಗ್ಯಾರಂಟಿ, ತಾಯಿಯ ಸ್ವರೂಪದಲ್ಲಿ ತಾಯಿನೇ ಭಗವಂತನೇ ಎಲ್ಲರಿಗೂ ತಾಯಿ ಸ್ವರೂಪ, ಅವನು ಭಗವಂತನೇ ಎಲ್ಲರಿಗೂ ಪುರುಷ. ನಾವೆಲ್ಲ ಅವ್ರನ್ನ ಮದುವೆ ಮಾಡ್ಕೊಳ್ತೀವಿ ಅಂತ ಹೇಳ್ತೀವಲ್ಲ, ಆ ಥರ ಇಲ್ಲಿ ಭಗವಂತನೇ ಎಲ್ಲದಕ್ಕೂ ಬೀಜ ಸ್ವರೂಪ. ಅಹಂ ಮಾಂ ಬೀಜಂ ಮಾಂ ಸರ್ವಭೂತಾನಾಂ ಅಂತ ಹೇಳ್ಬಿಟ್ಟು ಭಗವದ್ಗೀತೆನಲ್ಲೂ ಹೇಳ್ತಾನಲ್ಲ, ಆ ಥರ ಓರು ಮುರೈ ಅಯ್ಯನೈ ಇಂದ್ರನೈ. ಒಂದ್ಸತಿ ಚತುರ್ಮುಖ ಬ್ರಹ್ಮನನ್ನ ಸೃಷ್ಟಿ ಮಾಡ್ತಾನಂತೆ. ஒரு முறை ಋಷುಡರ್ ಮೀದಿ ನಿಲಿಯಂಗ. ಇದೇ ತರ ನಂಬರ್ಸ್ ಎಲ್ಲ ಹೇಳ್ತಾರೆ ನೋಡಿ. ಇದ್ರಲ್ಲೂ ನಾವು ತಿರುಚಂದ್ರ ವಿರುತ್ತಮಲ್ಲಿ ಕೂಡ ನಾವು ನೋಡ್ತೀವಿ, ಎಲ್ಲ ಸೃಷ್ಟಿ ರಹಸ್ಯವನ್ನು ಅದರಲ್ಲಿ ಹೇಳ್ತಾ ಬರ್ತಾರೆ ತಿರುಮೈಷ ಆಳ್ವಾರು. ಅವರು ಕೂಡ ಅಷ್ಟೇ. ಪೂನಿಲಾಯ ಮೈಂದು ಮಾಯ ಪೂನಲ್ ಕಣ್ಣಿಂದ್ರೆ ನಾನ್ಗು ಮಾಯ ತೀನಿಲಾಯ ಮೂರು ಮಾಯ ಸಿದಂದ ಕಾಲಿ ರೆಂಡು ಮಾಯ நீனிலாய ஒன்று மாயி வேறு வேறு தந்தையாய் நீனிலாய வண்ணம் இல்லை யார் நினைக்க வல்லரே. பூನಿಲಾಯ ಮೈಂದು ಮಾಯ ಪಂಚಭೂತಗಳನ್ನ ಹೇಳ್ತಾರೆ. ಪೂನಲ್ ಕಣ್ಣಿಂದ್ರೆ ನಾನ್ಗು ಮಾಯ್. ಅದೇ ತರ 4 ಇದರಲ್ಲಿ ಪೂನಲ್ ಕಣ್ಣು, ಅದರಲ್ಲಿ ಒನ್ ಕ್ವಾರ್ಟರ್ 1/4 ಅದು ಪುನಲ್, ಅದು ನೀರಾಗತ್ತಂತೆ. ಅದ್ರ ತೀನಿಲಾಯ ಮೂರು ಮಾಯ್, ಅದರಲ್ಲಿ ಇನ್ನೊಂದು 1/4 ಏನಾಗುತ್ತೆ, ಆ 1/4 ಅಲ್ಲಿರೋ 1/4 ಅಲ್ಲಿ 3 ಮಾಯ್ ತೀನಿಲಾಯ ತೀ ಯಾವುದು ಅಂದ್ರೆ ಬೆಂಕಿ ಆಗತ್ತಂತೆ. 3 ಮಾಚಿ ರಂಡ ಕಾಲಿ 2 ಮಾಯ್. 12 ಭಾಗಗಳು ಇದೆಯಲ್ಲ, ಅದು ಒಂದು ಗಾಳಿ. ಈ ತರ ನಂಬರ್ ಕಾಂಬಿನೇಷನ್ ಅಟ್ಮಾಸ್ಫಿಯರ್ ಅಲ್ಲಿ ಏನಿದೆ ಅನ್ನೋದ್ರ ಪಂಚಭೂತಗಳ ಕಾಂಬಿನೇಷನ್ ಹೇಳ್ತಾರೆ ಎಷ್ಟು ಚೆನ್ನಾಗಿ. ಅದೇ ತರ ಇನ್ನೂ ಒಂದು ಹಾಡಲ್ಲಿ, 2ನೇ ಹಾಡಲ್ಲಿ ಅಲ್ಲಿ ತಿರುಮೈಷ ಆಳ್ವಾರು ಅಲ್ಲೂ ಅಷ್ಟೇ ನಂಬರ್ಸ್ ಹೇಳ್ತಾರೆ. 6 ಮಾರು ಮಾರು ಮಾಯೂರೈಂದು ಮೈಂದು ಮೈಂದು ಮಾಯ್ ಏರು ಶೀರಿ 2 3 ಮೇಳು ಮಾರು ಮೆಟ್ಟು ಮಾಯ್. ತಿರುಮೈಷ ತಿರುವಳ್ಳಿ ಕೂತ್ರಿನಲ್ಲೂ ವಿಶೇಷವಾಗಿ ಈ ಆರಾಮದನ್ನ ಕೊಂಡಾಡುವಾಗ ಇದೆ. 6 ಮಾರು ಮಾರು ಅಂತ ಹೇಳಿದ್ರೆ ಒಂದು ಇದು ಎಲ್ಲ ಆರುಗಳನ್ನ ಹೇಳ್ಕೊಂಡು ಬರ್ತಾರೆ. ಎಲ್ಲಿ ಅಂದ್ರೆ ಈ ಇವರು ನಮಗೆ ಉಜ್ಜೀವನ ಆಗಕ್ಕೆ 6 ಮಾರ್ಗ, 6 ಕಾಲ ಶಿರುವಂಡೆ ಅಂತ ಹೇಳ್ತಾರಲ್ಲ, ಅದು 6 ಮಾರ್ಗ ಅಂದ್ರೆ ಅರ್ಥ ಪಂಚಕದೊಂದಿಗೆ
5 ಅಂಗಿಯೊಂದಿಗೆ ನಾವು ಶರಣಾಗತಿ ಮಾಡ್ಕೊಳ್ಳೋದು ಒಟ್ಟು 6 ಆಗುತ್ತೆ, ಅದನ್ನ 6 ಹೇಳ್ತಾರೆ. ಆಮೇಲೆ 6 ಅಂದ್ರೆ ಯಾಗ, ಯಜನ, ಅಧ್ಯಯನ, ಅಧ್ಯಾಪನ ಮತ್ತೆ ದಾನ, ಪರಿಗ್ರಹ, ಅದು 6. ಈ ತರ ಎಲ್ಲ ಲೆಕ್ಕವನ್ನು ಅದ್ರಲ್ಲಿ ಕೊಡ್ತಾರೆ. ಓರ್ ಐಂದು ಮೈಂದು ಮೈಂದು ಮಾಯ್, ಪಂಚಭೂತಗಳು, ಪಂಚ ತನ್ಮಾತ್ರೆಗಳು, ಪಂಚ ಕರ್ಮೇಂದ್ರಿಗಳು, ಇವೆಲ್ಲ 5 ಮೈಂದು ಮೈಂದು ಮಾಯ್ ಅಂತ ಹೇಳ್ತಾರೆ. ಏರು ಶೀರಿ 2 ಮಾಯ್, 3 ಮೇಳು, ಮೂಂಡ್ರು ಮಾರು ಮೆಟ್ಟು ಮಾಯ್ ಅಂತ ಒಟ್ಟು ಎಲ್ಲನೂ ಸೇರಿ 24 ತತ್ವವನ್ನು ಒಂದು ಪೊಯಮ್ ಅಲ್ಲಿ ಹೇಳ್ಬಿಡ್ತಾರೆ ತಿರುಮೇಶ ಆಳ್ವಾರು, ಆ ನಂಬರ್ಸ್ ಇಟ್ಕೊಂಡು. ಅದೇ ತರ ಇಲ್ಲಿ ತಿರುವಳ್ಳಿಪುತ್ರಿಕೆಯಲ್ಲಿ ವಿಶೇಷವಾಗಿ ಆರಾಮದನ್ನ ಹೇಳೋದ್ರಿಂದ ಇಲ್ಲಿ ಏನ್ ಮಾಡ್ತಾರೆ, ಇಲ್ಲೂ ಅಷ್ಟೇನೆ 7 ಸೋಪಾನಗಳನ್ನ ಹೇಳ್ಕೊಂಡು ಬರ್ತಾರೆ. ಇಲ್ಲಿ ಬಂದಾಗ ಓರು ಮುರೈ ಅಯ್ಯನೈ ಈಂಗನೈ, ಒಂದ್ಸತಿ ಅವನು ಚತುರ್ಮುಖ ಬ್ರಹ್ಮನನ್ನ ಉಂಟು ಮಾಡ್ತಾನಂತೆ. ಈರು ಶುಡರ್ ಮೀದಿ ನಿಲಿಯಂಗ, ಚಂದ್ರ ಸೂರ್ಯರು ಮೇಲೆ ಸಂಚರಿಸ್ಕೊಳಕ್ಕೆ ಹೆದರ್ಕೊಳ್ತಾ ಇದ್ರಂತೆ. ಆ ತರ ಒಂದ್ ಕಾಲ ಇತ್ತಂತೆ. ಮೀದಿ ನಿಲಿಯಂಗ ಹೆದರ್ಕೊಳ್ತಿದ್ರು. ಅಂತ ಒಂದ್ ಕಾಲದಲ್ಲಿ ಏನ್ ಮಾಡಿದ್ರು ಭಗವಂತ ಅಂದ್ರೆ ಮುಮ್ಮದಿಳಿಲಂಗೈ. ಮುಮ್ಮದಿಲ್ ಅಂದ್ರೆ ಯಾರಿಗೋಸ್ಕರ ಈ ತರ ಹೆದರ್ಕೊಳ್ತಿದ್ರು ಅಂದ್ರೆ, ಈ ರಾವಣ ಇದ್ನಲ್ಲ ರಾಕ್ಷಸ, ಅವನು ಅಂತರಿಕ್ಷದಲ್ಲಿ ಸಂಚಾರ ಮಾಡ್ತಾ ಇದ್ದ. ಅದಕ್ಕೋಸ್ಕರ ಈ ಚಂದ್ರ ಸೂರ್ಯರೆಲ್ಲ ಹೆದರ್ಕೊಳ್ಳೋರಂತೆ. ಅವನು ಹೇಳ್ದಂಗೆ ಕೇಳ್ಬೇಕಾಯ್ತು. ಅವನು ಸೂರ್ಯನಿಗೆ ಹೇಳ್ತಾನೆ, ನನ್ನ ಲಂಕೆ ಮೇಲೆ ನೀನು ತಾಪ ಕಂಟ್ರೋಲ್ಡ್ ಆಗಿರ್ಬೇಕು, ಏರ್ ಕಂಡೀಷನ್ ಆಗಿ, ಇಷ್ಟೇ ಟೆಂಪ್ರೇಚರ್. ನಾವೆಲ್ಲ AC ನಲ್ಲಿ ಟೆಂಪ್ರೇಚರ್ ರೆಗ್ಯುಲೇಟ್ ಮಾಡ್ತೀವಿ, ಸೂರ್ಯನಿಗೆ ಟೆಂಪ್ರೇಚರ್ ರೆಗ್ಯುಲೇಟ್ ಮಾಡ್ಬಿಟ್ಟಿದ್ದ ಅವನು ರಾವಣ. ನನ್ನ ಶ್ರೀಲಂಕಾದ ಮೇಲೆ ಇದಕ್ಕಿಂತ ಜಾಸ್ತಿ ಟೆಂಪ್ರೇಚರ್ ಇರಬಾರ್ದು ಅಂತ ದುಷ್ಟ ಅವನು. ಪಂಚಭೂತಗಳನ್ನೆಲ್ಲ ಕಂಟ್ರೋಲ್ ಮಾಡ್ತಿದ್ದ. ಅದನ್ನ ಇಲ್ಲಿ ಹೇಳ್ತಾರೆ. ಮುಮ್ಮ ತಿಳಿಲಂಗೈ ಇದು ಈರು ಶುಡರ್ ಮೀದಿ ನಿಲಿಯಂಗ. ಪಾಪ ಚಂದ್ರ ಸೂರ್ಯರೆಲ್ಲ ಹೆದರ್ಕೊಳ್ತಾ ಇದ್ರಂತೆ. ಚಂದ್ರನ ಕಿರಣದಲ್ಲಿ ಅಡುಗೆ ಮಾಡಕ್ಕೆ ಪ್ರಯತ್ನ ಪಡ್ತಾ ಇದ್ನಂತೆ. ಅಂಥ ಒಂದು ಸೈಂಟಿಸ್ಟ್, ಅಂತ ಒಂದು ಬುದ್ಧಿವಂತ ರಾವಣ. ಆದ್ರೆ ಕೆಟ್ಟವನಷ್ಟೇನೆ. ಈ ಮುಮ್ಮದಿಳಿಲಂಗೈ, ಮುಮ್ಮದಿಲ್ ಅಂದ್ರೆ 3 ಪ್ರಾಕಾರದ ಸುತ್ತು. ಒಂದು ಇದು ನ್ಯಾಚುರಲ್ ಆಗಿ ಸಾಗರ ಇತ್ತು, ಇನ್ನೊಂದು ಕಂದಕ ಇತ್ತು, ಮತ್ತೆ ಇನ್ನೊಂದು 3ನೇದು ಕೋಟೆ. 3 ರೌಂಡ್ ಸೆಕ್ಯೂರಿಟಿ ಆ ಇಲಂಗೈಗೆ, ಸುವೇಲ ಪರ್ವತಕ್ಕೆ ಅಷ್ಟೊಂದು ಸೆಕ್ಯೂರಿಟಿ ಇತ್ತಂತೆ. ಮುಮ್ಮದಿಳಿಲಂಗೈ 3 ಸುತ್ತು ಕೋಟೆ ಇತ್ತು. ಇದು ಕಾಲ್ವಳೆಯ 2 ಕಡೆ ಕೋಟೆಯನ್ನು ಬೆಳೆದು ದೊಡ್ಡದಾಗಿ ಬೆಳ್ಕೊಂಡಿತ್ತಂತೆ. ಆ ಸುವೇಲ ಪರ್ವತದಲ್ಲಿ ಎಲ್ಲ ಬೆಳ್ಕೊಂಡಿತ್ತು. ಇದು ಕಾಲ್ವಳೆಯ. ಆಮೇಲೆ ಓರು ಶಿಲೆ ಏನ್ ಮಾಡಿದ್ರು ಅಂದ್ರೆ, ಆಮೇಲೆ ಇವಾಗ ನೋಡಿ ಇದ್ರಲ್ಲಿ ಓರು ಮುರೈ, ಇರು ಶುಡರ್, ಮುಮ್ಮದಿಳ್, ಮತ್ತೆ ತಿರ್ಗಾ ಇರು ಕಾಲ್ವಳೆಯ, ಓರು ಶಿಲೆ. ಇದು 1 2 3 2 1 ಇದೆ. ಸುಮ್ಮನೆ ಹೀಗೆ ನಾನು ಹೇಳ್ಕೊಂಡ್ರೆ ಕಷ್ಟ. ಬ್ಲಾಕ್ ಬೋರ್ಡ್ ಇದ್ರೆ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ಬೋದು. ಕರೆಕ್ಟಾಗಿ ಆ ಪ್ಲೇಸ್ ನಲ್ಲಿ ಆಯಾ ಲೆಟರ್ಸ್ ವರ್ಡ್ಸ್ ಹಾಗೆ ಫಿಕ್ಸ್ ಆಗಿ ಬೀಳುತ್ತೆ. ನಾನು ಅದು ಒಂದು ಚಿತ್ರ ಕಳಿಸ್ಕೊಡ್ತೀನಿ, ನಂತರ ಇದೆ ಅದು. ಪೂರ್ತಿ ಈ ತಿರುವಳ್ಳಿಪುತ್ರಿಕೆ ಒಂದು ತೇರ್ ಚಿತ್ರದಲ್ಲಿ ಬರೆದಿರೋವಂಥದ್ದು ಒಂದಿದೆ. ಬಟ್ ಅದಷ್ಟು ಪಿಕ್ಚರು ಅಷ್ಟು ಕ್ಲಾರಿಟಿ ಇಲ್ಲ. ಶೇರ್ ಅಂತೂ ಮಾಡ್ತೀನಿ, ನೋಡಿ. ನಿಧಾನಕ್ಕೆ ಪುರ್ಸೊತ್ತಾಗಿದ್ರೆ ನೀವೆಲ್ಲ ನೋಡ್ಬೋದು. ಬಟ್ ಅದ್ರಲ್ಲಿ ಒಳಗಡೆ ಎಲ್ಲ ತಮಿಳಲ್ಲಿ ಬರೆದಿದ್ದಾರೆ. ಹೀಗೆ 1 2 3 1 2 3 ಎಲ್ಲ ಬರೀ ನಂಬರ್ಸ್ ಅಲ್ಲಿ ಅಷ್ಟು ಚೆನ್ನಾಗಿ ಸೃಷ್ಟಿ ರಹಸ್ಯವನ್ನೆಲ್ಲ ನಮ್ಗೆ ತಿಳಿಸ್ಕೊಳ್ತಾರೆ. ಓರು ಶಿಲೈ, ಒಂದೇ ಒಂದು ಬಾಣದಲ್ಲಿ ಇಡೀ ಲಂಕೆಯನ್ನ ಸುಟ್ಬಿಟ್ಟಿದ್ದ. ಒಂಡ್ರಿಯ, ಹೊಂದಿಕೊಂಡಿತ್ತಂತೆ ಎಲ್ಲ. ಈರೆಳಿತಳಲ್ ಅಂದ್ರೆ ತಳಲ್ ಅಂದ್ರೆ ಬೆಂಕಿ ಅಂತೆ. 2 ನಾಲ್ಗೆ ಬೆಂಕಿ ಉಗುಳೋ ತರ ಆ ಬಾಣಗಳಿಂದ ಎಲ್ಲ ಸುಟ್ಬಿಟ್ಟಂತೆ. ಮೂವಡಿ ಅಂತ ಹೇಳಿದ್ರೆ 3 ಅಡಿ. ನಾನಿಲಂಬೇಂಡಿ, ಇದು ವಾಮನ ಅವತಾರಕ್ಕೆ ಹೇಳ್ತಾರೆ. ಈ ಭಗವಂತ ರಾಮಾವತಾರದಲ್ಲಿ ಹೇಗೆ ಲಂಕೆಯನ್ನ ಸುಟ್ಟು ನಾಶ ಮಾಡಿದ ಅದನ್ನ ಹೇಳಿದ್ರು. ಇವ ನೆಕ್ಸ್ಟ್ ಒಂಡ್ರಿಯ ಈರೆಳ್ತಿಲ್ ವಾಳಿಯಿಲ್ ಅಟ್ಟನೈ, ಅಲ್ಲಿವರೆಗೂ ಆಯ್ತು. ಅಲ್ಲಿ ಲಂಕೆಯನ್ನ ನಾಶ ಮಾಡ್ದ. ಮೂವಡಿ ನಾನಿಲಂಬೇಂಡಿ, 3 ಅಡಿ. ಈ ನಂಬರ್ ನೋಡಿ ಇಲ್ಲಷ್ಟೇ 1 2 3 4, ಆಮೇಲೆ 3 2 1 ಇದ್ರಲ್ಲಿ ಬರುತ್ತೆ. ನೆಕ್ಸ್ಟ್ 1 2 3 4 5, ಆಮೇಲೆ 4 3 2 1 ಆ ಥರ ಬರುತ್ತೆ. ಹಾಗೆ ನಂಬರ್ಸ್ ಬರುತ್ತೆ. ತುಂಬಾ ಚೆನ್ನಾಗಿ ಅದು ಹೇಳ್ತಾ ಬರೆದ್ರು ಇವರೆಲ್ಲ. ನಿಜವಾಗ್ಲೂ ದೈವಿಕವಾದ ಶಕ್ತಿ ಇದ್ರೆ ಮಾತ್ರನೇ ಹೀಗೆ ಪದ್ಯಗಳನ್ನೆಲ್ಲ ಬರೆಯಕ್ಕಾಗತ್ತೆ. ಬರೆದಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ. ಮುಪ್ಪೊರಿನೋಡು ಮಾನುರಿಲಂಗ್ ಮಾರ್ವಿನಿಲ್, ಯಾರು ಬಂದ ಅಂತ ಹೇಳಿದ್ರೆ ಈ ನಾನಿಲಂ ವೇಂಡಿ, ಮೂವಡಿ ನಾನಿಲಂ ವೇಂಡಿ ಯಾರು ಬಂದಿದ್ದು? ವಾಮನ ಅವತಾರ. ಹೇಗ್ ಬಂದ ಅಂದ್ರೆ ಮುಪ್ಪೊರಿನೋಡು, 3 ಎಳೆ ಜನವರ ಹಾಕೊಂಡಿದ್ದಂತೆ. ಬ್ರಹ್ಮಚಾರಿಗಳಿಗೆಲ್ಲ 3 ಎಳೆ, ಇವರಿಗೆ ಗೃಹಸ್ಥರಿಗೆಲ್ಲ 6 ಎಳೆ.
ಆಯ್ತಾ. ಯಾರಾದ್ರೂ ಅಕಸ್ಮಾತ್ ಅವ್ರ ಶಾಖೆಯನ್ನೆಲ್ಲ ಮುಗಿಸಿ ಎಲ್ಲವನ್ನ ಓದಿ ಬೇರೆ ಒಂದು ಶಾಖೆ ಅಥವಾ ಅಥರ್ವಣ ವೇದವನ್ನು ಓದ್ತಾರೆ ಅಂದ್ರೆ ಅವ್ರಿಗೆ ಮತ್ತೆ ಇನ್ನೊಂದು ಸೆಟ್ ಜನವರ ಹಾಕ್ತಾರೆ. ಅವ್ರಿಗೆ ಅವಾಗ 3 ಜನವರ ಆಗತ್ತೆ. ಅವ್ರಿಗೆ ಇವನಿಗೆ ಒಂದಿತ್ತಂತೆ ಮುಪ್ಪೋರೇನು ಹೊರಡು ಮಾನೂರಿ ಇಲಂಗ ಮಾರ್ನಿಲ್ ಬೆಳ್ಳಿಗೆ ಹೊಳಿತಾ ಇತ್ತಂತೆ ಬ್ರಹ್ಮಚಾರಿ ಅವನೊಬ್ಬ ಇದು ಜನವರ ಯಜ್ಞೋಪವೀತ ಅದನ್ನ ಹೇಳ್ತಾರೆ. ಈರು ಪೋರು ಮಾಣ ಹಿ ಯಾರು ಬಂದ್ರು ಅಂತ ಹೇಳಿದ್ರೆ ಒಂದು ಬ್ರಾಹ್ಮಣ. ಇರುಪರು ಅಂದ್ರೆ ದ್ವಿಜ ಅಂತ ಹೇಳ್ತಾರೆ. ಒಮ್ಮೆ ಹುಟ್ಟೋದು ತಾಯಿಯ ಗರ್ಭದಿಂದ ಹುಟ್ಟೋದು ಒಂದು ಜನ್ಮ. ಯಜ್ಞೋಪವೀತ ಆಗಿ ಗಾಯತ್ರಿ ಉಪದೇಶ ಆದ್ರೆ ಅದು ಇನ್ನೊಂದು ಜನ್ಮ. ಅದಕ್ಕೆ ದ್ವಿಜ ಅಂತ ಹೇಳಿದ್ರು. ಬ್ರಾಹ್ಮಣರಿಗೆಲ್ಲ ದ್ವಿಜ ಅಂತ ಹೇಳ್ತಾರೆ, ಪಕ್ಷಿಗಳಿಗೂ ದ್ವಿಜ ಅಂತ ಹೇಳ್ತಾರೆ. ಯಾಕಂದ್ರೆ 2 ರೆಕ್ಕೆ ಇರುತ್ತೆ. ಅದು ಒಂದ್ಸತಿ ಮೊಟ್ಟೆಯಾಗಿ ಹುಟ್ಟುತ್ತೆ, ಆಮೇಲೆ ಮೊಟ್ಟೆಯನ್ನ ಒಡೆದು ತಿರ್ಗಾ ಅದು ಪಕ್ಷಿಯಾಗಿ ಹುಟ್ಟುತ್ತೆ. ಅದಕ್ಕೆ ದ್ವಿಜ ಅಂತಾನೂ ಹೇಳ್ತಾರೆ. ஒரு முறை ಈರಡಿ ಮೂಲ ಹಳಂದನೈ. ಒಂದ್ಸತಿಗೆ ಏನ್ ಮಾಡದಂತೆ ಈರಡಿ ವಿಶಾಲವಾದ ಕಾಲಿಂದ ಮೂಲ ಹಳಂದನೈ 3 ಲೋಕವನ್ನು ಅಳ್ಕೊಂಡ್ಬಿಟ್ನಂತೆ. ಯಾವುದು ವಾಮನ ಅವತಾರದಲ್ಲಿ. ದಿಶೈ ನಡುಂಗ ವಂಶಿರೈ ಪರವೆಯೇರಿ. ಇದು ವಾಮನ ಅವತಾರ ಆಯ್ತು. ಇನ್ನು ನೆಕ್ಸ್ಟ್ 4 ದಿಕ್ಕು ನಡುಗೋ ತರ ವಂಶಿರೈ ಪರವೆಯೇರಿ ಗರುಡ ವಾಹನನಾಗಿ ಬರ್ತಾನಂತೆ. ಯಾವಾಗ ಅಂದ್ರೆ ನಾಲ್ವಾಯ್ ಮುಮ್ಮದತ್ತಿರು ಶೆವಿ ಒರು ತನಿವೆ ಎತ್ತರಂದನೈ. ಬಾಯೆಲ್ಲ ಜೋತ್ ಬಿಟ್ಕೊಂಡು ತುಂಬಾ ನೋವಾಗ್ಬಿಟ್ಟಿತ್ತಂತೆ, ಕಾಲೆಲ್ಲ ಕಡ್ಕೊಂಡ್ಬಿಟ್ಟಿತ್ತಂತೆ. ಯಾವುದು ಮೊಸಳೆ. ಆ ಕಿವಿ ಎಲ್ಲ ದೊಡ್ಡದಾಗಿ ಬೀಸ್ಕೊಂಡು ನೋವಿಂದ ದುಃಖದಿಂದ ಇದ್ದ ಆ ಆನೆಗೆ ஒரு நாள் இருநீர் ಮಡುಮುಳ್ ತೀರ್ಥನೈ. ಆ ನೀರಲ್ಲಿ ಬಂದು ಅದನ್ನ ಕಾಪಾಡ್ತಾನೆ. ಯಾವಾಗ ಮುತ್ತಿ ನಾನ್ ಮರೆ ಐವಹೈ ವೇಳ್ವಿ. ಇದನ್ನ ಗಜೇಂದ್ರ ಮೋಕ್ಷದ ಸನ್ನಿವೇಶ ಇಲ್ಲಿ ಹೇಳಿದ್ರು. ಅಲ್ಲಿ ಬಂದು ಆ ಮಡುವಿನಲ್ಲಿ ಕಷ್ಟಪಡ್ತಾ ಇದ್ದ ಗಜೇಂದ್ರನನ್ನ ಬಂದು ಕಾಪಾಡ್ದ. ಹೇಗೆ ಅಂದ್ರೆ ವಂಶಿರೈ ಪರವೆಯೇರಿ. ಅದ್ ನೋಡೋಕೆ ಎಲ್ಲಾರ್ಗು ಹೆದರಿಕೆ ಆಗ್ತಾ ಇತ್ತಂತೆ. ಆ ಗರುಡನ ರೆಕ್ಕೆ ಪಟಾಪಟ ಅಂತ ಹಾರಿಸ್ಕೊಂಡು ಅದ್ರ ಮೇಲೆ ಬಂದು ಇವನ್ನ ಕಾಪಾಡ್ತಾರೆ. ಮುತ್ತಿ ನಾನ್ ಮರೈ ಐವಹೈ ವೇಳ್ವಿ ಅರು ತುಳಿಳಂದಣರ್ ವಣಂಗುಂ ತನ್ಮಯ. ಯಾರಪ್ಪ ಬಂದಿದ್ದು ಅಂತ ಹೇಳಿದ್ರೆ ಮುಕ್ತಿ 3 ಅಗ್ನಿ ಅಂತ ಹೇಳಿದ್ರೆ ಗ್ರಾಗಪತ್ಯ, ಆವಹನೀಯ ಮತ್ತು ದಕ್ಷಿಣಾಗ್ನಿ. ಮುಕ್ತಿ ನಾನ್ಮರೈ ಅಂದ್ರೆ 4 ವೇದಗಳು. ಯಜುರ್ವೇದ, ಋಗ್ವೇದ, ಯಜುರ್ವೇದ, ಸಾಮವೇದ ಮತ್ತು ಅಥರ್ವಣ ವೇದ. ನಾನ್ಮರೈ ಐವಹೈ ವೇಳ್ವಿ. ಐವಹೈ ವೇಳ್ವಿ ಅಂದ್ರೆ ಪಂಚಮಹಾಯಜ್ಞ, ದೇವಯಜ್ಞ, ಪಿತೃಯಜ್ಞ, ಭೂತಯಜ್ಞ, ಮನುಷ್ಯಯಜ್ಞ ಮತ್ತು ಬ್ರಹ್ಮಯಜ್ಞ. ಇದು ಐವಹೈ ವೇಳ್ವಿ. ವೇಳ್ವಿ ಅಂದ್ರೆ ಯಜ್ಞ. ಇದನ್ನ ಅರು ತೊಳಿಲ್ ಅಂದ್ರೆ 6 ಕೆಲಸಗಳನ್ನ ಮಾಡ್ತಾ ಇದ್ರಂತೆ ಬ್ರಾಹ್ಮಣ. ಯಾರಪ್ಪ ಅಂದ್ರೆ ಯಾಗ, ಯಜನ, ಅಧ್ಯಯನ, ಅಧ್ಯಾಪನ ಮತ್ತು ದಾನ, ಪರಿಗ್ರಹ. ಈ 6 ಕೆಲಸ. ಅರು ತುಳಿಲ್ ಅಂದಣರ್ ಬ್ರಾಹ್ಮಣರು, ವಣಂಗುಂ ತನ್ಮಯ ಇದನ್ನೆಲ್ಲ ಮಾಡ್ತಾ ಇದ್ದವರೆಲ್ಲ ನಮಸ್ಕಾರ ಮಾಡ್ತಾ ಇದ್ರಂತೆ ಈ ಭಗವಂತನ. ಅದನ್ನ ಹೇಳ್ತಾರೆ. ಐಂಬುಲನ್ ಅಹತ್ತಿನುಳ್ ಶರತ್. ಈ ಶರೀರದಲ್ಲಿ ಪಂಚಭೂತಗಳನ್ನ ಐಂಬುಲನ್ ಪಂಚೇಂದ್ರಿಯಗಳನ್ನ ನಿಗ್ರಹ ಮಾಡ್ಬೇಕಂತೆ. ನಾನ್ ಗುಣ ನಡಕ್ಕಿ ಮುಕ್ಕುಣ ತಿರಂಡಿವಯ್ಯ ಹತ್ತಿ. 3 ಗುಣದಲ್ಲಿ ಸತ್ವ, ರಜಸ್, ತಮಸ್ ಅಂತ 3 ಗುಣ ಇದೆಯಲ್ಲ, ಅದರಲ್ಲಿ ರಜಸ್ತಮಸ್ಸು ಕಳಿಬೇಕಂತೆ. ಯಾವಾಗ ಸತ್ವಗುಣ ಮಾತ್ರ ಇಟ್ಕೊಳ್ಬೇಕಂತೆ. ಅದು ವಯ್ಯ ಹತ್ತಿ ಒಂದ್ರಲ್ಲಿ ಇನ್ನೊಂದ್ರ ಹಿಂಡ್ರೆ ಅದನ್ನೆರಡು ತೆಗೆದ್ಬಿಟ್ಟು ಸತ್ವಗುಣ ಮಾತ್ರ ಇಟ್ಕೊಳ್ಬೇಕು ಅಂತ ಹೇಳ್ತಾರೆ. ಆ ನಿರುಪಿರ ಪುರುಪೋರ್ ಅರಿಯುಳ್ ತನ್ಮಯೇ. ಅವಾಗ ಇನ್ನೊಂದು ಹುಟ್ಟು ಇಲ್ಲದೆ ಇರೋ ತರ ನಮಗೆ ಉಜ್ಜೀವನ ಆಗಕ್ಕೆ ಮಾರ್ಗ ನಮ್ಗೆ ಸಿಗತ್ತಂತೆ. ಮುಕ್ಕಣ್ಣಾಳ್ ತೋಳೈವಾರವೋಡ್. ಇದರಲ್ಲಿ அறுபொதி ஜடையோன் அறிவரும் தன்னையும் பெருமையுள் நின்றனை. ಇಲ್ಲ ಮುಕ್ಕಣ್ಣ ಮತ್ತೆ 4 ತೋಳು ಯಾರಪ್ಪ ಅಂತ ಹೇಳಿದ್ರೆ ಇದು ಬ್ರಹ್ಮ, ಇಂದ್ರ ಮತ್ತೆ ಮಹೇಶ್ವರ. ಇವ್ರು 3 ಜನನು. 1 ನಿಮಿಷ. ಮುಕ್ಕಣ್ಣ ಅದಕ್ಕೆ ಹೇಳಿದ್ರೆ ಅಥವಾ ಇಲ್ಲ ಇದು ಮುಗ್ಗುಣ. ಮುಕ್ಕಣ್ಣ ಅಲ್ಲ, ಮುಗ್ಗುಣ. ಮುಗ್ಗುಣ ಅಂದ್ರೆ 3 ಗುಣ, ಸತ್ವರಜಸ್ತಮಸ್ಸು. ಅದರ ಬಗ್ಗೆ ಹೇಳ್ತಾರೆ. ಅದರಲ್ಲಿ ಸತ್ವಗುಣವನ್ನ ಒಂದು ಮಾತ್ರ ಇಟ್ಕೊಂಡು ಇನ್ನೆರಡನ್ನ ಕಳಿಬೇಕು ಅಂತ ಹೇಳ್ತಾ ಇದ್ದಾರೆ.
ಓಕೆ. ಮುಕ್ತಿ ನಾನ್ ಮರ ಇವ ಹೈಮೇ ಅದಾಯ್ತಲ್ಲ, ಒಂದು ನಿಮಿಷ. முக்கண்ணாள் தோளைவாரவோடு அறிபொதி ஜடையோன் அறிவரும் ತನ್ಮಯೈ ಪೆರುಮೆಯುಳ್ ನಿಂದನೆ. ಸಾಕ್ಷಾತ್ತು ಪರಮೇಶ್ವರನೇ ಇವನನ್ನ ಕೊಂಡಾಡ್ತಾ ಇದ್ದಾನೆ ಅನ್ನೋದಕ್ಕೆ ಇದು ಮುಕ್ಕಣ್ಣಂದ್ರೆ ಅವನಿಗೆ 3 ಕಣ್ಣಿದೆ, 4 ತೋಳು, 5 ಅರವೋಡು, ಹಾವುಗಳನ್ನೆಲ್ಲ ಎಲ್ಲಾ ಕಡೆ ಸುತ್ಕೊಂಡಿದ್ದಾನೆ. ಅಂದ್ರೆ ಅರು ಪೊದಿ ಜಡೆಯೋನ್, ತಲೆಯೆಲ್ಲ ಜಟೆ ಕಟ್ಕೊಂಡ್ಬಿಟ್ಟಿದೆ, ಅದ್ರೊಳಗೆ ಅರಿವರುಂ ತನ್ಮೈ. ಅರು ಅಂತ ಹೇಳಿ 6 ಅಂತ ಹೇಳಿದ್ರೆ 6 ಪೊದಿ ಜಡೆ, ಅರು ಅಲ್ಲ 6 ಪೊದಿ ಜಡೆಯೋನ್. ಅಲ್ಲಿ ಗಂಗೆಯನ್ನ ಇಟ್ಕೊಂಡಿರೋದ್ರಿಂದ ಅಲ್ಲಿ 6 ಅಂದ್ರೆ ನೀರು, ಆ ನೀರನ್ನ ತಲೆಯಲ್ಲಿ ಕಟ್ಕೊಂಡಿದ್ದಾನಂತೆ. ಅರಿವರುಂ ತನ್ಮಯೇ ಪೆರುಮೆಯುಳ್ ನಿನ್. ಅವನು ಕೂಡ ಸರ್ವಜ್ಞ, ಅವನು ಸರ್ವಜ್ಞ ಆದ್ರಿಂದ ಗೊತ್ತು ಯಾರು ಸರ್ವೇಶ್ವರ ಅನ್ನೋದು ಅವನಿಗೆ ಗೊತ್ತು ಅಂತ. ಏಳುಲ ಎಳಿತೀನಿ ಕೊಂಡನೆ. ಮಹಾಪ್ರಳಯ ಕಾಲದಲ್ಲಿ ಸಪ್ತಲೋಕಗಳನ್ನು ತನ್ನ ಇದರಲ್ಲಿ ಎಳಿತೀನಿ, ಕೋರೆ ಹಲ್ಲಿಂದ ತೆಗೆದು ಮೀಟಿ ತೆಗೆದು ಮೇಲಿಡ್ತಾನಂತೆ. ಪೂರಿಯ ಅರುಶುವೈ ಪಯನು ಮಾಯಿನೈ. ಏನೆಲ್ಲ ಭಗವಂತ ಅನ್ನೋದನ್ನ ಈ ಹಾಡಲ್ಲಿ ಒಂದೇ ಹಾಡಲ್ಲಿ ಹೇಳ್ತಾನೆ. ಪೂರಿಯ ಅರುಶುವೈ, ಷಡ್ರಸಗಳಿದೆಯಲ್ಲ, ಆ ಷಡ್ರಸಗಳೆಲ್ಲ ಭಗವಂತನೇ ಅಂತ ಹೇಳ್ತಾರೆ. ಅವಾಗ ಏನಪ್ಪ ಷಡ್ರಸ ಅಂದ್ರೆ ಸಿಹಿ, ಕಹಿ, ಉಪ್ಪು, ಖಾರ, ಬಿಸಿ, ಆಮೇಲೆ ಎಲ್ಲ ಆ ಷಡ್ರಸಗಳು ಎಲ್ಲ ಭಗವಂತನೇ ಅಂತ ಹೇಳ್ತಾರೆ. அறுசுவை பயனுமா சுடர் விடும் ஐம்படை ಅಂಗೈಯುಳ್ ಅಮಂದನೆ. ಇಲ್ಲಿ ನಂಬರ್ಸ್ ನೀವು ನೋಡ್ಕೊಳ್ತಾ ಇರ್ಬೇಕು, ಸೈಮಲ್ಟೇನಿಯಸ್ ಆಗಿ ಹೋಗ್ತಾ ಇರುತ್ತೆ. ಆ ಚಿತ್ರ ಇಲ್ದಿದ್ರೆ ನಮ್ಗೆ ಅದ್ರ ಮೇಲೆ ಟ್ರ್ಯಾಕ್ ಇಟ್ಕೊಳಕ್ಕಾಗಲ್ಲ. 1 2 3 4 5 6 ವರ್ಗೂ ಬಂತು, ಯಾಕಂದ್ರೆ ಅರುಶುವೈ ಅರುಶುವೈ ಬಂತು, ಮತ್ತೆ ಐಂಬಡೈ, ಮತ್ತೆ 5 4 ಹತ್ರ ಬರುತ್ತೆ. ಕಡಿಮೆ ಆಗುತ್ತೆ. ನಂಬರ್ಸ್ ಮಾತ್ರ ಫಸ್ಟ್ ಕ್ಲಾಸ್ ಆಗಿ ಕೊಟ್ಟಿದ್ದಾರೆ, ಅದೇ ತರ ಫಾಲೋ ಮಾಡ್ಕೊಂಡು ಬರ್ತಾರೆ. ಅರುಶುವೈ ಪಯನುಮ ಶುಡರ್ ಬಿಡುಂ ಐಂಬಡೈ ಅಂಗೈಯುಳ ಮಂದನೆ. ಇವನ್ ಕೈನಲ್ಲಿ ಪಂಚಾಯುಧ ಇಟ್ಕೊಂಡಿದ್ದಾನಂತೆ. ಶುಡರ್ ಬಿಡುಂ ಅಂದ್ರೆ ಬೆಂಕಿ ಉಗುಳುವಂತ ಪಂಚಾಯುಧಗಳನ್ನ ಕೈಯಲ್ಲಿ ಇಟ್ಕೊಂಡು ಅಮರ್ದನೆ. ಈ ಕೈಯಲ್ಲಿ ಇಟ್ಕೊಂಡಿದ್ದ ಮಾತ್ರಕ್ಕೆ ನಮಗೇನ್ ಬಂತು ಅಂತ ಹೇಳಿದ್ರೆ, ಪಂಚಾಯುಧ ಸ್ತೋತ್ರ ಅಂತಾನೆ ಒಂದಿದೆ. ಬರೀ ನೀವೇನು ಮಾಡ್ಬೇಕಾಗಿಲ್ಲ, ಭಗವಂತನನ್ನು ಕೂಡ ಸ್ತೋತ್ರ ಮಾಡ್ಬೇಕಾಗಿಲ್ಲ, ಪಂಚಾಯುಧ ಸ್ತೋತ್ರ ಮಾಡ್ಬಿಟ್ರೆ ಅದೇ ನಿಮ್ಮನ್ನೆಲ್ಲ ನಿಮ್ಮ ಒಳ್ಳೇದನ್ನ ನೋಡ್ಕೊಳ್ಳುತ್ತೆ ಅಂತ. ಯಾಕೆ ಹೇಗೆ ಅಂದ್ರೆ ತದ್ ಭೃತ್ಯಸ್ಯ ಭೃತ್ಯ ಅಂತ ಹೇಳ್ತಾರಲ್ಲ, ಆ ಥರ ಅವನಿಗೆ ಯಾರು ಕೈಂಕರ್ಯ ಮಾಡ್ತಾರೋ ಅವನನ್ನು ನಾವು ಸ್ತೋತ್ರ ಮಾಡಿದ್ರೆ ಸಾಕು, ಅವರೇ ನಮ್ಮನ್ನ ಚೆನ್ನಾಗಿ ನೋಡ್ಕೊಳ್ತಾರೆ ಅಂತ. ಐಂಬಡೈ ಪಂಚಾಯುಧಗಳನ್ನ ಐಂಬಡೈ ಅಂದ್ರೆ ಅದೇ ಒಂದು ಆರ್ಮಿ ತರ ಅಂತೆ. ಒಂದೊಂದು ಆಯುಧಗಳು ಒಂದೊಂದು ಆರ್ಮಿ ತರ. ಇಲ್ಲದೆ ಮತ್ತೇನು, ಒಂದು ಸುದರ್ಶನ ಚಕ್ರ ಕಳ್ಸಿದ್ರೆ ಒಂದು ಇಡೀ ಆರ್ಮಿನ ಎದುರುಗಡೆ ಇರುವಂತ ಅಕ್ಷೋಹಿಣಿನ ನಾಶ ಮಾಡ್ಬಿಟ್ಟು ವಾಪಸ್ ಬಂದ್ಬಿಡುತ್ತೆ ಬೇಕಾದ್ರೆ. ಅದು ಆ ಥರ ಹೇಳ್ತಾರೆ ಇಲ್ಲಿ. ಅದಕ್ಕೆ ಅರುಶುವೈ ಐಂಬಡೆಯಂಗೈಯುಳ ಮಂದನೆ. ಈ ಥರದವ್ನು ಯಾರಪ್ಪ ಅಂದ್ರೆ ಸುಂದರನಾಲ್ ತೋಳ್ ಮುನ್ನೀರ್ ಬಣ್ಣ ಅಂತ. ತುಂಬಾ ಇಷ್ಟು ಎಲ್ಲ ಸಾಮರ್ಥ್ಯ ಶಕ್ತಿಗಳು ಇವನ್ನೆಲ್ಲ ಮಾಡಿ ತ್ರೇತಾಯುಗದಲ್ಲಿ ಮಾಡಿದ ಕೆಲಸ, ಕೃತಿಯುಗದಲ್ಲಿ ಮಾಡಿದ ಕೆಲಸ ಎಲ್ಲವನ್ನ ಪದ್ಯದಲ್ಲಿ ಹೇಳಿ, ಇವೆಲ್ಲ ಯಾರಪ್ಪ ಅಂತ ಹೇಳಿದ್ರೆ ಸುಂದರವಾಗಿರುವಂತ 4 ತೋಳಿರುವಂತ ಮುನ್ನೀರ್ ಬಣ್ಣ ಅಂತಾರೆ. ಮುನ್ನೀರ್ ಅಂತ ಹೇಳಿದ್ರೆ 3 ತರ ಜಲ ಸೇರುವಂಥದ್ದು. ಸಮುದ್ರದ ಜಲ, ಅದಕ್ಕೆ ಸಮುದ್ರ ಅಂತ ಹೇಳ್ತಾರೆ. ಸಮುದ್ರದಲ್ಲಿ ಏನಪ್ಪಾ ಅಂದ್ರೆ ಕೆಳಗಿಂದ ಊತೆ ಬರುತ್ತಲ್ಲ ನೀರು, ಅದು ಅಂತರ್ಜಲ ಒಂದು, ಮತ್ತೆ ನದಿಯಿಂದ ಬಂದು ಸೇರುವಂತ ನೀರು ಒಂದು, ಮತ್ತೆ ಮಳೆಯಿಂದ ಬಂದು ಸೇರುವಂತ ನೀರು. ಈ 3 ನೀರನ್ನು ಬಂದು ಸೇರುವಂತದ್ದು, ಅದಕ್ಕೆ ಮುನ್ನೀರ್ ಅಂತ ಹೆಸರು. ಮುನ್ನೀರ್ ಬಣ್ಣ, ಭಗವಂತ ಯಾವಾಗ್ಲೂ ಸಮುದ್ರದ ಬಣ್ಣಕ್ಕಿರ್ತಾನೆ ಅಂತ ಹೇಳ್ತಾರಲ್ಲ, ಅದಕ್ಕೋಸ್ಕರ ಸುಂದರನಾಲ್ ತೋಳ್ ಮುನ್ನೀರ್ ಬಣ್ಣ. ಇಲ್ಲಿ ನಿಲ್ಸ್ಕೊಳ್ತೀನಿ ನಾನು. ನೆಕ್ಸ್ಟ್ ಕ್ಲಾಸಲ್ಲಿ ಬಾಕಿದಷ್ಟು ನೋಡೋಣ, ಯಾಕಂದ್ರೆ ಆಲ್ಮೋಸ್ಟ್ ಅರ್ಧದಷ್ಟು ಆಗಿದೆ ಇದು, ಇನ್ನು ಅರ್ಧ ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ತಿರುಮಂಗಯಾಳ್ವಾರ್ ತಿರುಮಣಿಗಳೇ ಶರಣಂ.
आकाशात् पतितं तोयं यथा गच्छति सागरम् सर्वदेव नमस्कारः केशवं प्रति गच्छति केशवं प्रति गच्छति केशवं प्रति गच्छति ॐ शान्ति शान्ति शान्तिः कायेन वाचा मनसेन्द्रियेर्वा बुद्ध्यात्मना वा प्रकृते स्वभावात् करोमि यद्यत् सकलं परस्मै ನಾರಾಯಣಾಯೇತಿ ಸಮರ್ಪಯಾಮಿ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು. ಸಬಿತಾ, ಸುಮತಿ, ಥ್ಯಾಂಕ್ಸ್.